oxidation state. So up to oxidation state we are done in the last class. So we have to continue from there. Okay. And in oxidation state, I told down the group the stability of +1 oxidation state enagutte Increases. so it will increase, and the +3 oxidation state Decreases. decreases. Yes. Okay. And also if we consider the metallic property, so down the group metallic property enagಬೇಕು ನಮಗೆ Increases. Yeah. So down the group metallic property increase ಆಗುತ್ತೆ. So boron is a metalloid. We all know that boron is a metalloid. From that ಏನಾಗ್ತಾ ಹೋಗುತ್ತೆ ನಮಗೆ metallic character down the group increase ಆಗ್ತಾ ಹೋಗುತ್ತೆ. Clear ಆಗಿದೆ ಅಲ್ವಾ ಅದು? Okay. And also I wanted to tell one more property we need to add here before moving on to the chemical property. Even we can add that in the chemical property as well. So I'll just straight away consider that under chemical property. So here we'll be taking one more property which is important, that is reducing property. Okay, so this is a reducing property we have next. So here reducing property. So what does reducing property means? Ability to reduce. So ability to reduce alwa. So ability to reduce andre, so ಅದೇನಾಗಬೇಕು ಅದು ಆಕ್ಸಿಡೈಸ್ ಆಗಿ ಬೇರೆದನ್ನ ಏನು ಮಾಡಬೇಕು ಅದು ರಿಡ್ಯೂಸ್ ಮಾಡಬೇಕು. Yes. So this property ಏನಾಗುತ್ತೆ ನಮಗೆ down the group. So as we move down the group, so this property increases. So down the group ಏನಾಗುತ್ತೆ reducing property ನಮಗೆ increase ಆಗುತ್ತೆ. So ಅಲ್ಲಿ ಕೂಡ again we have an exception. If you consider boron, ಮತ್ತೆ ಅಲ್ಯೂಮಿನಿಯಂ ತಗೊಂಡ್ರೆ, ಸೊ ಬೋರಾನು ಮತ್ತೆ ಅಲ್ಯೂಮಿನಿಯಂ ಕೇಸಲ್ಲಿ ಏನಾಗುತ್ತೆ, ಇಟ್ ಇನ್ಕ್ರೀಸಸ್. ಏನು ರೆಡ್ಯೂಸಿಂಗ್ ಕ್ಯಾರೆಕ್ಟರ್ ಬೋರಾನ್ ಇಂದ ಅಲ್ಯೂಮಿನಿಯಂ ಬರ್ಬೇಕಾದ್ರೆ ಏನಾಗುತ್ತೆ ನಮ್ಗೆ ಇನ್ಕ್ರೀಸ್ ಆಗುತ್ತೆ. ಬಟ್ ಆಫ್ಟರ್ ಅಲ್ಯೂಮಿನಿಯಂ ಅಂದ್ರೆ ಯಾವ್ದು ಬರುತ್ತೆ ನಮ್ಗೆ, ಗೇಲಿಯಂ ಇಂದ. ಸೊ ಗೇಲಿಯಮು, ಇಂಡಿಯಮ್ಮು, ಅಂಡ್ ಇಫ್ ಯು ಟೇಕ್ ಥ್ಯಾಲಿಯಂ. ಸೊ ಈಗ ಇಲ್ಲಿ ಏನಾಗುತ್ತೆ, ಅದು ರೆಡ್ಯೂಸಿಂಗ್ ಪ್ರಾಪರ್ಟಿ ಏನಾಗುತ್ತೆ ನಮ್ಗೆ ಡಿಕ್ರೀಸ್ ಆಗುತ್ತೆ. ಎಸ್. ಓಕೆ, ಸೊ ಇದು ನೆನ್ಪಿಟ್ಕೊಳ್ಳಿ. ಸೊ ಬೋರಾನ್ ಇಂದ ಅಲ್ಯೂಮಿನಿಯಂ ಹೋಗ್ಬೇಕಾದ್ರೆ ಏನಾಗುತ್ತೆ, ರೆಡ್ಯೂಸಿಂಗ್ ಪ್ರಾಪರ್ಟಿ ಇನ್ಕ್ರೀಸ್ ಆಗುತ್ತೆ. ಬಟ್ ಆಫ್ಟರ್ ಗ್ಯಾಲಿಯಂ ಇಂದ ಥ್ಯಾಲಿಯಂ ತನಕ ಏನಾಗುತ್ತೆ, ಅದು ಡಿಕ್ರೀಸ್ ಆಗುತ್ತೆ. ಸೊ ಅಗೇನ್ ಇದಕ್ಕೆ ರೀಸನ್ ಏನು ಅಂದ್ರೆ ನಾವು ಪೂರ್ ಶೀಲ್ಡಿಂಗ್ ಎಫೆಕ್ಟ್ ಅಂತ ಹೇಳ್ತೀವಿ. ಅರ್ಥ ಆಗ್ತಿದ್ಯಾ? ಸೊ ಈಗ ನಮ್ಗೆ ಗೊತ್ತಿದೆ ರಿಡಕ್ಷನ್ ಇನ್ ಟರ್ಮ್ಸ್ ಆಫ್ ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಏನು, ಗೇನ್ ಆಫ್ ಎಲೆಕ್ಟ್ರಾನ್ ಅಲ್ವಾ? ಈಗ ಗ್ಯಾಲಿಯಂ, ಇಂಡಿಯಂ, ಥ್ಯಾಲಿಯಂ ಅಲ್ಲಿ ಪೂರ್ ಶೀಲ್ಡಿಂಗ್ ಎಫೆಕ್ಟ್ ಆಗೋದ್ರಿಂದ ನ್ಯೂಕ್ಲಿಯಸ್ ಹೋಲ್ಡ್ ಮಾಡ್ಕೊಳ್ಳುತ್ತೆ ತುಂಬಾ ಸ್ಟ್ರಾಂಗ್ ಆಗಿ. ಓಕೆ, ಸೊ ಇವಾಗ ನಾನು ಏನ್ ಹೇಳಿದೆ, ಇದು ರೆಡ್ಯೂಸ್ ಮಾಡ್ಬೇಕಂದ್ರೆ ಇದು ಬೇರೆ ಇದನ್ನ ರೆಡ್ಯೂಸ್ ಮಾಡಿ ಇದು ಆಕ್ಸಿಡೈಸ್ ಆಗ್ಬೇಕು. ಫಾರ್ ಎಕ್ಸಾಂಪಲ್ ನೀವು ಗೇಲಿಯಂ ತಗೊಂಡ್ರೆ, ಗೇಲಿಯಂ ಬೇರೆದನ್ನ ಆಕ್ಸಿಡೈಸ್ ಮಾಡಿ ಇದು ರೆಡ್ಯೂಸ್ ಆಗ್ಬೇಕು. ಬೇರೆದನ್ನ ಇದು ರೆಡ್ಯೂಸ್ ಮಾಡಿ ಇದು ಆಕ್ಸಿಡೈಸ್ ಆಗ್ಬೇಕು. ಇದು ಆಕ್ಸಿಡೈಸ್ ಆಗ್ಬೇಕು ಅಂದ್ರೆ ಗೇಲಿಯಂ ಏನ್ ಮಾಡ್ಬೇಕು, ಎಲೆಕ್ಟ್ರಾನ್ ಲಾಸ್ ಮಾಡ್ಕೋಬೇಕು. ಓಕೆ,
ಈ ಎಲೆಕ್ಟ್ರಾನ್ ಲಾಸ್ ಆಗೋದು ಗೇಲಿಯಂ ಇಂಡಿಯಂ ಥ್ಯಾಲಿಯಂ ಅಲ್ಲಿ ಏನಾಗುತ್ತೆ, ಈಸಿನ ಡಿಫಿಕಲ್ಟಾ? Difficult. Yes. So because of the poor shielding effect, ನ್ಯೂಕ್ಲಿಯರ್ ಇನ್ಫ್ಲುಯೆನ್ಸ್ ಸ್ಟ್ರಾಂಗ್ ಇರೋದ್ರಿಂದ ಅದೇನಾಗುತ್ತೆ, ಅಷ್ಟು ಈಸಿಯಾಗಿ ಎಲೆಕ್ಟ್ರಾನ್ಸ್ ನ ಕೊಡಕ್ಕಾಗಲ್ಲ. ಸೊ ಬಿಕಾಸ್ ಆಫ್ ವಿಚ್ ಏನಾಗುತ್ತೆ, ಗ್ಯಾಲಿಯಂ ಇಂಡಿಯಂ ಥ್ಯಾಲಿಯಂದು ರೆಡ್ಯೂಸಿಂಗ್ ಪ್ರಾಪರ್ಟಿ ಡಿಕ್ರೀಸ್ ಆಗುತ್ತೆ. ಬಟ್ ಬೋರಾನ್ ಮತ್ತೆ ಅಲ್ಯೂಮಿನಿಯಂಗೆ ರೆಡ್ಯೂಸಿಂಗ್ ಪ್ರಾಪರ್ಟಿ ಏನಾಗುತ್ತೆ, ಇಲ್ಲಿ ಇನ್ಕ್ರೀಸ್ ಆಗುತ್ತೆ. ಕ್ಲಿಯರ್ ಆಗಿದೆ ಅದು? Yes, sir. Yes. So that is the important thing. We need to remember one thing about the reducing property. Okay. So electronegativity ಬಗ್ಗೆ ಹೇಳಿದೆ ಅಲ್ವಾ ನಾನು? Yes, sir. So okay. Electronegativity ಏನಾಗುತ್ತೆ? Decreases down the Decreases down the group. ಅಂದ್ರೆ ಅಲ್ಲೂ ಕೂಡ ಏನಾಗುತ್ತೆ, ಬೋರಾನ್ ಇಂದ ಅಲ್ಯೂಮಿನಿಯಂಗೆ Aluminium decreases. ಡಿಕ್ರೀಸ್ ಆಗುತ್ತೆ. ಆಮೇಲೆ ಏನಾಗ್ತಾ ಹೋಗುತ್ತೆ, ಅದು Increase. ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಗ್ಯಾಲಿಯಂ ಇಂಡಿಯಂ ಥ್ಯಾಲಿಯಂ ಏನಾಗ್ತಾ ಹೋಗುತ್ತೆ, ಅದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅಂದ್ರೆ ನಿಮ್ಗೆ ಇಲ್ಲಿ ಪುನಃ ಅದಕ್ಕೊಂದು ನಾವು ಎಕ್ಸಾಂಪಲ್ ಕೊಡೋದಾದ್ರೆ, ಇಫ್ ಯು ಕನ್ಸಿಡರ್ ಅಗೇನ್ ಇಲ್ಲಿ ನಾವು ಮತ್ತೆ ಬೋರಾನ್, ಅಲ್ಯೂಮಿನಿಯಂ, ಇಂಡಿಯಂ ಅಂಡ್ ಥ್ಯಾಲಿಯಂ ಇಫ್ ಯು ಟೇಕ್, ಇದ್ರದ್ದು ಎಲೆಕ್ಟ್ರೋನೆಗೆಟಿವಿಟಿ ನೋಡಿದ್ರೆ ಬೋರಾನ್ ಎಲೆಕ್ಟ್ರೋನೆಗೆಟಿವಿಟಿ 2 ಇರುತ್ತೆ, ಅಲ್ಯೂಮಿನಿಯಂ ದಿಲ್ ಬಿ 1.5. ಅಂದ್ರೆ ಬೋರಾನ್ ಇಂದ ಅಲ್ಯೂಮಿನಿಯಂಗೆ ಎಲೆಕ್ಟ್ರೋನೆಗೆಟಿವಿಟಿ ಡಿಕ್ರೀಸ್ ಆಯ್ತು. ನೆಕ್ಸ್ಟ್ ಒಂದು ಆಗಿ ಸ್ಲೋ ಆಗಿ ಅದೇನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆ. ಸೊ ದಿಸ್ ಇಸ್ ವಾಟ್ ವಿ ಅಬ್ಸರ್ವ್ ಇನ್ ದ ಎಲೆಕ್ಟ್ರೋನೆಗೆಟಿವಿಟಿ. ಅಗೇನ್ ಇಲ್ಲಿ ಈ ಒಂದು ಇನ್ಕ್ರೀಸ್ ಆಗ್ತಿರೋದು ಯಾಕೆ ಆಫ್ಟರ್ ಅಲ್ಯೂಮಿನಿಯಂ? ದಟ್ ಈಸ್ ಅಗೇನ್ ಬಿಕಾಸ್ ಆಫ್ ದ poor shielding ಎಫೆಕ್ಟ್. ಓಕೆ. ಸೊ ಇಲ್ಲೂ ಕೂಡ ನಮ್ಗೆ ಎಲೆಕ್ಟ್ರೋನೆಗೆಟಿವಿಟಿ ಅಂದ್ರೆ ಗೊತ್ತು. ವಾಟ್ ಯು ಮೀನ್ ಬೈ ಎಲೆಕ್ಟ್ರೋನೆಗೆಟಿವಿಟಿ? The tendency to gain electron. ಅಲ್ವಾ? ಟೆಂಡೆನ್ಸಿ ಟು ಅಟ್ರಾಕ್ಟ್ ದ ಶೇರ್ಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್. ಸೊ ಅದನ್ನ ಅಟ್ರಾಕ್ಟ್ ಮಾಡಬೇಕು. ಸೊ ಅದನ್ನ ಅಟ್ರಾಕ್ಟ್ ಮಾಡಬೇಕು ಅಂದ್ರೆ ನ್ಯೂಕ್ಲಿಯಸ್ ಸ್ಟ್ರೆಂತ್ ಜಾಸ್ತಿ ಇರಬೇಕು. ಸೊ ಗ್ಯಾಲಿಯಂ ಇಂಡಿಯಂ ಥ್ಯಾಲಿಯಂ ಬಂದಾಗ ಬಿಕಾಸ್ ಆಫ್ ದ ಪೂರ್ ಶೀಲ್ಡಿಂಗ್ ಎಫೆಕ್ಟ್ ಏನಾಗುತ್ತೆ, ಸೊ ದೇ ವಿಲ್ ಹ್ಯಾವ್ ಅ ವೆರಿ ಸ್ಟ್ರಾಂಗರ್ ಟೆಂಡೆನ್ಸಿ. ಅಲ್ವಾ? ಸೊ ದೇ ವಿಲ್ ಹ್ಯಾವ್ ಅ ಪೂರ್ ಶೀಲ್ಡಿಂಗ್ ಎಫೆಕ್ಟ್. ಸೊ ಹಾಗಾಗಿ ನ್ಯೂಕ್ಲಿಯರ್ ಚಾರ್ಜ್ ಸ್ಟ್ರಾಂಗ್ ಇರೋದ್ರಿಂದ ಏನ್ ಮಾಡುತ್ತೆ, ಎಲೆಕ್ಟ್ರಾನ್ ಪುಲ್ ಮಾಡಬಹುದಾ? ಸೊ ಹಾಗಾಗಿ ಅಲ್ಲಿ ಏನಾಗ್ತಾ ಹೋಗುತ್ತೆ, ಗ್ಯಾಲಿಯಂ ಇಂಡಿಯಂ ಥ್ಯಾಲಿಯಂಗೆ ಹೋಗ್ಬೇಕಾದ್ರೆ ಏನಾಗ್ತಾ ಹೋಗುತ್ತೆ, ಅಲ್ಲಿ ಇನ್ಕ್ರೀಸ್ ಆಗೋದನ್ನ ನಾವು ಅಬ್ಸರ್ವ್ ಮಾಡ್ತೀವಿ. ಅಂದ್ರೆ ತುಂಬಾ ಹೈ ಇನ್ಕ್ರೀಸ್ ನೀವು ಅಬ್ಸರ್ವ್ ಮಾಡೋದು, ಇಟ್ ಇಸ್ ಅ ಮಾರ್ಜಿನಲಿ ಇನ್ಕ್ರೀಸಸ್ ಅಲ್ವಾ? ಒಂದೊಂದೇ 0.1 ಇನ್ಕ್ರೀಸ್ ಆಗ್ತಿದೆ ಅಷ್ಟೇ. ಗೊತ್ತಾಗಿದ್ಯಾ? Okay. So next we'll move on to the chemical properties. So chemical properties ಅಲ್ಲಿ ಫಸ್ಟ್ ನಮಗೆ ರಿಯಾಕ್ಷನ್ ಇರೋದು ರಿಯಾಕ್ಷನ್ ಆಫ್ ಬೋರಾನ್ ಫ್ಯಾಮಿಲಿ ವಿತ್ ಯಾವುದು, ಏರ್ ಅಲ್ವಾ? ಸೊ ಏರ್ ಜೊತೆ ರಿಯಾಕ್ಷನ್ ಆಗುವಂಥದ್ದು. ಸೊ ಇಲ್ಲಿ ನೀವು ನೋಡ್ಬೋದು ಬೋರಾನ್ ಮತ್ತೆ ಅಲ್ಯೂಮಿನಿಯಂ ಇನ್ ಕ್ರಿಸ್ಟಲಿನ್ ಫಾರ್ಮ್ ಆರ್ ನಾಟ್ ರಿಯಾಕ್ಟಿವ್ ಅಂತ ಮೆನ್ಷನ್ ಮಾಡಿದ್ರೆ, ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಓಕೆ. ಅಂದ್ರೆ ಬೋರಾನ್ ಮತ್ತೆ ಅಲ್ಯೂಮಿನಿಯಂ ಎರಡು ನೀವು ಕ್ರಿಸ್ಟಲಿನ್ ಫಾರ್ಮ್ ಅಲ್ಲಿ ತಗೊಂಡ್ರೆ ಅವೇನಾಗಿರ್ತದೆ, ನಾಟ್ ರಿಯಾಕ್ಟಿವ್ ಆಗಿರುತ್ತೆ. ಅಂದ್ರೆ ಈಗ ನೀವು ಸಾಲಿಡ್ಸ್ ಅಂತ ತಗೊಂಡ್ರೆ, ಸಾಲಿಡ್ಸ್ ಅಲ್ಲಿ ನಮ್ಗೆ ಎರಡು ಟೈಪ್ ಆಫ್ ಸಾಲಿಡ್ಸ್ ಬರುತ್ತೆ. ಒಂದು ಕ್ರಿಸ್ಟಲಿನ್ ಸಾಲಿಡ್ಸ್, ಇನ್ನೊಂದು ಅಮರ್ಫಸ್ ಸಾಲಿಡ್. ಕ್ರಿಸ್ಟಲಿನ್ ಸಾಲಿಡ್ ಅಂಡ್ ಅಮರ್ಫಸ್ ಸಾಲಿಡ್ ಅಂತ ಬರುತ್ತೆ. ಅಲ್ಲಿ
ಕ್ರಿಸ್ಟಲಿನ್ ಸಾಲಿಡ್ ಮತ್ತೆ ಅಮರ್ಫಸ್ ಸಾಲಿಡ್ ಅಂತ ಎರಡು ಇರುತ್ತೆ. ಸೊ ಇಲ್ಲಿ ಏನಾಗುತ್ತೆ ನಮ್ಗೆ ಕ್ರಿಸ್ಟಲಿನ್ ಸಾಲಿಡ್ ಫಾರ್ಮ್ ಅಲ್ಲಿ ಇದ್ದಾಗ, ಕ್ರಿಸ್ಟಲಿನ್ ಫಾರ್ಮ್ ಅಂದ್ರೆ ನಿಮ್ಗೆ ಗೊತ್ತಿದೆ ಅಲ್ವಾ? ಯಾವ ಫಾರ್ಮ್ ಕ್ರಿಸ್ಟಲಿನ್ ಹೇಗಿರುತ್ತೆ? Salt crystals. ಹಾ, ಅಂದ್ರೆ ದೇ ವಿಲ್ ಹ್ಯಾವ್ ರಫ್ ಎಡ್ಜಸ್. ರಫ್ ಎಡ್ಜಸ್ ಇರುತ್ತೆ. ನೀವು ಅಬ್ಸರ್ವ್ ಮಾಡ್ಬೋದು, ಈಗ ನೀವು ಮನೇಲೆ ಉಪ್ಪು ತಗೊಂಡು ಅಥವಾ ಸಕ್ಕರೆ ತಗೊಂಡು ಟಚ್ ಮಾಡಿ ನೋಡೋದಕ್ಕೂ, ಆಮೇಲೆ ಅದೇ ಒಂದು ಟಾಲ್ಕಮ್ ಪೌಡರ್, ನೀವು ಟಾಲ್ಕಮ್ ಪೌಡರ್ ಯೂಸ್ ಮಾಡೋದಕ್ಕೂ ಡಿಫ್ರೆನ್ಸ್ ಇದೆ. ಟಾಲ್ಕಮ್ ಪೌಡರ್ ಮುಟ್ಟಿದಾಗ ಏನ್ ಅನ್ಸುತ್ತೆ ನಿಮ್ಗೆ? ಸಾಫ್ಟ್. ಯಾ, ಯು ಫೀಲ್ ಇಸ್ ಅ ಸಾಫ್ಟ್ ಅಲ್ವಾ? ಬಟ್ ದಟ್ ಇಸ್ ನಾಟ್ ದ ಸೇಮ್ ಇನ್ ದ ಕೇಸ್ ಆಫ್ ಸಾಲ್ಟ್ ಅಂಡ್ ಶುಗರ್, ರೈಟ್? ಸೊ ಅದನ್ನ ನಾವು ಅಮರ್ಫಸ್ ಮತ್ತೆ ಕ್ರಿಸ್ಟಲಿನ್ ಅಲ್ಲಿ ನಮ್ಗೆ ರಫ್ ಎಡ್ಜಸ್ ಇರುತ್ತೆ, ಅಮರ್ಫಸ್ ಅಲ್ಲಿ ಇಟ್ ವಿಲ್ ಬಿ ವೆರಿ ಸಾಫ್ಟ್. ಸೊ ಈ ಒಂದು ಕ್ರಿಸ್ಟಲಿನ್ ನೀವು ಅಮರ್ಫಸ್ ಕನ್ವರ್ಟ್ ಮಾಡ್ಬೋದಾ? ಹೆಂಗ್ ಕನ್ವರ್ಟ್ ಮಾಡ್ತೀರಾ? ಗ್ರೈಂಡಿಂಗ್. ಸೊ ನೀವು ಪೌಡರ್ ಫಾರ್ಮ್ಗೆ ಆರಾಮಾಗಿ ಗ್ರೈಂಡಿಂಗ್ ಇಂದ ಮಾಡ್ಕೋಬಹುದು ಅದನ್ನ. ಸೊ ಅಂದ್ರೆ ಇಲ್ಲಿ ಅಬ್ಸರ್ವ್ ಮಾಡ್ಕೊಳ್ಳಿ, ಬೋರಾನ್ ಅಂಡ್ ಅಲ್ಯೂಮಿನಿಯಂ ಇಫ್ ದೇ ಆರ್ ಇನ್ ದ ಕ್ರಿಸ್ಟಲಿನ್ ಫಾರ್ಮ್, ಅಂದ್ರೆ ನಮ್ಗೆ ನಾವು ಅದನ್ನ ಪ್ಯೂರ್ ಫಾರ್ಮ್ ಅಂತ ಕರಿತೀವಿ ಕ್ರಿಸ್ಟಲಿನ್ ಫಾರ್ಮ್ ನ. ಅಂದ್ರೆ ಈಗ ಬೋರಾನ್ ಮತ್ತೆ ಅಲ್ಯೂಮಿನಿಯಂ ನಮ್ಗೆ ನೇಚರ್ ಅಲ್ಲಿ ಸಿಗೋದೇ ಯಾವ ಫಾರ್ಮ್ ಅಲ್ಲಿ? ಕ್ರಿಸ್ಟಲಿನ್ ಫಾರ್ಮ್ ಅಲ್ಲಿ. ಸೊ ಹಾಗಾಗಿ ನಾವೇನ್ ಹೇಳ್ತೀವಿ, ದೇ ಆರ್ ಇನ್ ದ ಪ್ಯೂರೆಸ್ಟ್ ಫಾರ್ಮ್ ಅಥವಾ ಪ್ಯೂರ್ ಫಾರ್ಮ್ ಅಲ್ಲಿ ಇದೆ ಅಂತ. ಸೊ ಆ ಪ್ಯೂರ್ ಫಾರ್ಮ್ ಅಲ್ಲಿ ಇದ್ದಾಗ ಅವುಗಳ ಕ್ರಿಸ್ಟಲಿನ್ ಸ್ಟ್ರಕ್ಚರ್ ವಿಲ್ ಬಿ ವೆರಿ ಸ್ಟ್ರಾಂಗ್. Crystalline structure is nothing but how they are bond to each other. Okay, so ಅದು ಹೇಗೆ ಬಾಂಡ್ ಆಗಿದೆ, ಒಂದೊಂದು ಬೋರಾನ್ ಆಟಮ್ಗಳು ಇನ್ಸೈಡ್ ಅ ಬೋರಾನ್ ಹೇಗೆ ಬಾಂಡ್ ಆಗಿದೆ ಅನ್ನೋದ್ರಿಂದ ನಾವು ಕ್ರಿಸ್ಟಲಿನ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಆ ಸ್ಟ್ರಕ್ಚರ್ ಏನಾಗಿರುತ್ತೆ, ನಮಗೆ ತುಂಬಾ ಸ್ಟ್ರಾಂಗ್ ಇರುತ್ತೆ. ದಟ್ ಸ್ಟ್ರಕ್ಚರ್ ವಿಲ್ ಬಿ ವೆರಿ ಸ್ಟ್ರಾಂಗ್. ಸೊ ಅಷ್ಟು ಸ್ಟ್ರಾಂಗ್ ಇರುವಾಗ ಅದನ್ನ ನೀವು ಬ್ರೇಕ್ ಮಾಡಕ್ ಆಗಲ್ಲ. ಸೊ ಬಟ್ ಇಫ್ ಯು ಆರ್ ಗೋಯಿಂಗ್ ಟು ಕನ್ವರ್ಟ್ ದಟ್ ಇಂಟು ಅಮರ್ಫಸ್ ಫಾರ್ಮ್, ಅವಾಗ ಏನ್ ಮಾಡ್ಬೋದು, ನೀವು ಅದನ್ನ ರಿಯಾಕ್ಷನ್ಗೆ ಯೂಸ್ ಮಾಡ್ಕೋಬಹುದು. ಅರ್ಥ ಆಗ್ತಿದ್ಯಾ? ಸೊ ನೀವು ನೆನ್ಪಿಟ್ಕೊಳ್ಳಿ, ಇಲ್ಲಿನೂ ನಿಮ್ಗೆ ಪಾಯಿಂಟ್ ಕೊಟ್ಟಿದ್ದಾರೆ, ಯು ಕ್ಯಾನ್ ಅಬ್ಸರ್ವ್ ಹಿಯರ್. ಅಮರ್ಫಸ್ ಬೋರಾನ್ and aluminum are meeting in air forms corresponding oxides and nitrites. So it means, so they can react only in the form of ಸೊ ಇಲ್ಲೂ ಕೂಡ ಮತ್ತೆ ಕೂಡ ನಮ್ಗೆ ಒಂದು ಎಕ್ಸೆಪ್ಷನ್ ಬರುತ್ತೆ. ಏನು ಅಲ್ಯೂಮಿನಿಯಂ ಇದೆ, ಈಗ ಬೋರಾನ್ ಮುಗೀತು ಬಿಡಿ, ಈಗ ಬರೀ ಅಲ್ಯೂಮಿನಿಯಂ ತಗೊಳ್ಳಿ. ಅಲ್ಯೂಮಿನಿಯಂ ಏನಿದೆ, ಸೊ ಈ ಒಂದು ಅಲ್ಯೂಮಿನಿಯಂ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆದ ತಕ್ಷಣ ಇಟ್ ಫಾರ್ಮ್ಸ್ ಅ ಥಿನ್ ಪ್ರೊಟೆಕ್ಟಿವ್ ಲೇಯರ್ ಆಫ್ ಅಲ್ಯೂಮಿನಿಯಂ ಆಕ್ಸೈಡ್. ಒಂದು ಪ್ರೊಟೆಕ್ಟಿವ್ ಲೇಯರ್ ನ ಫಾರ್ಮೇಶನ್ ಮಾಡ್ಕೊಳ್ಳುತ್ತೆ ಅಲ್ಯೂಮಿನಿಯಮು. ಸೊ ಪ್ರೊಟೆಕ್ಟಿವ್ ಲೇಯರ್ ಫಾರ್ಮೇಶನ್ ಆದ್ರೆ ಏನಾಗುತ್ತೆ? ಫರ್ದರ್ ಆಕ್ಸಿಡೇಷನ್. ಸೊ ಫರ್ದರ್ ಯಾವುದೇ ರೀತಿಯಾದ ರಿಯಾಕ್ಷನ್ಸ್ ಆರ್ ನಾಟ್ ಗೋಯಿಂಗ್ ಟು ಬಿ ಪಾಸಿಬಲ್ ಅಲ್ವಾ? ಸೊ ನೀವೇನಾದ್ರೂ ಇಫ್ ಇನ್ ಕೇಸ್ ಅಲ್ಯೂಮಿನಿಯಂ ವೆಸಲ್ಸ್ ಏನಾದ್ರು ಅಬ್ಸರ್ವ್ ಮಾಡಿದ್ರೆ, ಆ ಅಲ್ಯೂಮಿನಿಯಂ ವೆಸಲ್ಸ್ ನ ನಾವು ಎಕ್ಸ್ಪೋಸ್ ಮಾಡಿದಾಗ ಏರ್ಗೆ ತುಂಬಾ, ಅವಾಗ ಏನಾಗುತ್ತೆ, ಅದ್ರ ಮೇಲೆ ಆಕ್ಸೈಡ್ ಲೇಯರ್ ಫಾರ್ಮೇಶನ್ ಆಗುತ್ತೆ. ಇಸ್ ಒನ್ ಆಫ್ ದ ಕರೋಷನ್. ಓದಿದಿರಲ್ವಾ? ಅಲ್ವಾ? ಅಬ್ಸರ್ವ್ ಮಾಡಿದೀರಾ ಅಲ್ಯೂಮಿನಿಯಂ ಅಲ್ಲಿ ಕರೋಷನ್ ನ? ಒಂಥರ ಬ್ರೌನಿಶ್ ಕಲರ್ ಫಾರ್ಮೇಶನ್ ಆಗಿರುತ್ತೆ ಅದು. ನೀವೆಲ್ಲ ಅದನ್ನ ಇನ್ನು ತುಂಬಾ ಚೆನ್ನಾಗಿ ಎಲ್ಲಿ ನೋಡ್ಬೋದು ಅಂದ್ರೆ, ಈ ಏನು ಮಿಲ್ಕ್ ವ್ಯಾನ್ ಗಳು ಬರುತ್ತಲ್ಲ, ಆ ಮಿಲ್ಕ್ ವ್ಯಾನ್ ಗಳಲ್ಲಿ ಕೆಲವೊಂದು ಈಗಿನ ಡೇಸ್ ಅಲ್ಲಿ ವಿ ಮೇ ನಾಟ್ ಅಬ್ಸರ್ವ್ ಐ ಗೆಸ್, ಬಟ್ ಸ್ವಲ್ಪ ಹಳೆ ಟೈಮಲ್ಲಿ ನಾವು ಅದನ್ನ ಅಬ್ಸರ್ವ್ ಮಾಡ್ಬೋದಿತ್ತು. ಆ ಒಂದು ಕ್ಯಾನ್ ಗಳು ಏನಾಗ್ತಿತ್ತು, ತುಂಬಾ ಬ್ರೌನಿಶ್ ಆಗಿ ಕನ್ವರ್ಟ್ ಆಗ್ಬಿಡ್ತಿತ್ತು. ಸೊ ದಟ್ ಈಸ್ ಬಿಕಾಸ್ ಆಫ್ ದ ಎಕ್ಸ್ಪೋಸಿಂಗ್ ಇನ್ ಟು ಏರ್. ಸೊ ಅಂದ್ರೆ ಆ ಒಂದು ಪ್ರೊಟೆಕ್ಟಿವ್ ಲೇಯರ್ ಫಾರ್ಮೇಶನ್ ಆಗೋದ್ರಿಂದ the aluminum which is down that protective layer remains unaffected. ಹೌದಾ? Yes or no?
ಸೊ ಅಲ್ಯೂಮಿನಿಯಂ ಒಂದು ಆಕ್ಸೈಡ್ ಲೇಯರ್. ಯಾವ ಆಕ್ಸೈಡ್ ಲೇಯರ್ ನ ಅಲ್ಯೂಮಿನಿಯಂ ಫಾರ್ಮೇಶನ್ ಮಾಡುತ್ತೆ? ಇಟ್ ಫಾರ್ಮ್ಸ್ ಅಲ್ಯೂಮಿನಿಯಂ Al2O3 Al2O3 ಫಾರ್ಮೇಶನ್ ಮಾಡುತ್ತೆ ಅದು. ಗೊತ್ತಾಗ್ತಿದ್ಯಾ? ಸೊ Al2O3 ನ ಫಾರ್ಮೇಶನ್ ಮಾಡುತ್ತೆ ಅದು. ಸೊ ಆ ಒಂದು Al2O3 is an oxide layer of aluminium. So that oxide layer stops further reaction. Further reaction of aluminium na avoid ಮಾಡುತ್ತೆ. ಓಕೆ. ಸೊ ಅದೇ ರೀತಿ ಬೋರಾನ್ ಕೂಡ ರಿಯಾಕ್ಟ್ ಆಗುತ್ತೆ. ಅಂದ ಯಾವ ಫಾರ್ಮ್ ಅಲ್ಲಿ ಬೋರಾನ್ ರಿಯಾಕ್ಟ್ ಆಗೋದು? ಅಮರ್ಫಸ್ ಫಾರ್ಮ್ ಅಲ್ಲಿ ಬೋರಾನ್ ರಿಯಾಕ್ಟ್ ಆಗಿ ಇಟ್ ಫಾರ್ಮ್ಸ್ B2O3 ಫಾರ್ಮೇಶನ್ ಮಾಡುತ್ತೆ. ಓಕೆ. ಸೊ ಅದು ಆಕ್ಸೈಡ್ ಆಫ್ ಬೋರಾನ್ ಇಸ್ B2O3 and ಆಕ್ಸೈಡ್ ಆಫ್ ಅಲ್ಯೂಮಿನಿಯಂ ಇಸ್ Al2O3. ಓಕೆ. ಸೊ ಇವೆರಡರದ್ದು ಜನರಲ್ ಫಾರ್ಮ್ ಅಂದ್ರೆ ಈ ಒಂದು ಫ್ಯಾಮಿಲಿದು ಜನರಲ್ ಫಾರ್ಮ್ ನೀವು ಅಬ್ಸರ್ವ್ ಮಾಡೋದಾದ್ರೆ, ಸೊ ಯು ಕ್ಯಾನ್ ಅಬ್ಸರ್ವ್ ದ ಜನರಲ್ ಫಾರ್ಮ್ ಹಿಯರ್ ಎರಡು ಕೇಸಲ್ಲಿ. ಓಕೆ. ಸೊ ಈ ಅಂದ್ರೆ ಏನು ಇಲ್ಲಿ? ಬೋರಾನ್ ಫ್ಯಾಮಿಲಿ ಬರುವಂತಹ ಎಲಿಮೆಂಟ್ಸ್, ಎಲ್ಲ ಎಲಿಮೆಂಟ್ಸ್ ವಿಚ್ ಕಮ್ಸ್ ಇನ್ ದ ಬೋರಾನ್ ಫ್ಯಾಮಿಲಿ. ಸೊ ದಟ್ reacts with oxygen and forms E2O3 form of compounds. ಅಂದ್ರೆ ಆಕ್ಸೈಡ್ಸ್ ಏನೆಲ್ಲ ಫಾರ್ಮೇಶನ್ ಮಾಡುತ್ತೆ ಆ ಆಕ್ಸೈಡ್ಸ್ ಎಲ್ಲ ಯಾವ ಫಾರ್ಮ್ ಅಲ್ಲಿ ಇರುತ್ತೆ ಇಲ್ಲಿ? E2O3. Yes. So it will be in the form of E2O3. E2O3 ಫಾರ್ಮ್ ಅಲ್ಲಿ ಅದಿರುತ್ತೆ. ಅದೇ ರೀತಿ if you are going to take or if you are going to react with the nitrogen, ಅಂದ್ರೆ ಏರ್ ಅಲ್ಲಿ ನಮಗೆ ಆಕ್ಸಿಜನ್ ಮತ್ತೆ ನೈಟ್ರೋಜನ್ ಎರಡು ಪ್ರೆಸೆಂಟ್ ಆಗಿರುತ್ತೆ, ಹೌದಲ್ವಾ? ಸೊ ಹಾಗಾಗಿ ಎಲಿಮೆಂಟ್ ಆಫ್ ದಿಸ್ ಫ್ಯಾಮಿಲಿ ರಿಯಾಕ್ಟ್ಸ್ ವಿತ್ ನೈಟ್ರೋಜನ್ ಅಂಡ್ ಫಾರ್ಮ್ಸ್ ಕಾಂಪೌಂಡ್ ಆಫ್ ದ ಟೈಪ್ En. ಸೊ ದೋಸ್ ರಿಯಾಕ್ಷನ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಇಲ್ಲಿರೋದು ನಮಗೆ 4 ರಿಯಾಕ್ಷನ್ ಅಷ್ಟೇ. ಒಂದು ಆಸಿಡ್ ಜೊತೆ, ಇನ್ನೊಂದು ಬೇಸ್ ಜೊತೆ, ಇನ್ನೊಂದು ಏರ್ ಅಲ್ಲಿ ಮತ್ತೆ ಹ್ಯಾಲೋಜನ್ ಅಲ್ಲಿ 4 ಟೈಪ್ ರಿಯಾಕ್ಷನ್ಸ್ ಬರುತ್ತೆ. ಈಗ ನಾವು ಏರ್ ಜೊತೆ ಕಲಿತಾ ಇದ್ದೀವಿ. ಸೊ ಏರ್ ಅಲ್ಲಿ ಎರಡೇ ಒಂದ್ ನಿಮ್ಗೆ ಸಿಗೋದು, ಒಂದು ಆಕ್ಸಿಜನ್ ಇನ್ನೊಂದು ನೈಟ್ರೋಜನ್. ಬೇರೆ ಎಲ್ಲದಲ್ಲಿ ನಾವು ರಿಯಾಕ್ಷನ್ ಮಾಡೋದಿಲ್ಲ. ಸೊ ಆಕ್ಸಿಜನ್ ನೈಟ್ರೋಜನ್ ಜೊತೆ ರಿಯಾಕ್ಟ್ ಆದಾಗ ಯಾವ ಫಾರ್ಮ್ ಅಲ್ಲಿ ಮಾಡುತ್ತೆ? ಒಂದು E2O3 ಫಾರ್ಮ್, ಇನ್ನೊಂದು En ಫಾರ್ಮ್. ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ಈ ಜಾಗದಲ್ಲಿ ನೀವು ರೆಸ್ಪೆಕ್ಟಿವ್ ಎಲಿಮೆಂಟ್ಸ್ ಆಫ್ ದಟ್ ಫ್ಯಾಮಿಲಿ ಹಾಕಿ ಪ್ರಾಡಕ್ಟ್ ನೀವೇ ಸಿಗುತ್ತೆ. ಗೊತ್ತಾಗಿದ್ಯಾ? ಓಕೆ. ಸೊ ನೀವೇನ್ ಮಾಡ್ಬೋದು ಅಂದ್ರೆ ಈ ಒಂದು ಏನು ಜನರಲ್ ರಿಯಾಕ್ಷನ್ ತೋರಿಸಿದೀನಿ ಅದಕ್ಕೆ ನೀವು ಯು ಕ್ಯಾನ್ ಟೇಕ್ ವಾಟ್ ಎಲಿಮೆಂಟ್ಸ್ ಅಲ್ವಾ? ಈಗ ಇಲ್ಲೇ ನೀವು 4B ಅಂದ್ರೆ ಯಾವ್ದಿದು? ಬೋರಾನ್. ರಿಯಾಕ್ಟ್ಸ್ ವಿತ್ 3O2 ಗಿವ್ ರೈಸ್ ಟು ವಾಟ್? 2B2O3 ಅಲ್ವಾ? ಎಸ್ ಆರ್ ನೋ? ಸೊ ಈ ಎಕ್ಸಾಂಪಲ್ಸ್ ಎಲ್ಲ ನೀವು ಬರ್ಕೊಳ್ಳಿ. ಸೊ ಈ ಎಕ್ಸಾಂಪಲ್ಸ್ ನೀವು ಬರೀಬಹುದು. ಗೊತ್ತಾಗಿದ್ಯಾ? ಓಕೆ. ಸೊ ದಟ್ ಈಸ್ ಆಫ್ ದ ಟೈಪ್ ಕಾಂಪೌಂಡ್ B2O3 ಮತ್ತೆ Al2O3. ಸೊ ಅದೇ ರೀತಿ ನಿಮ್ಗೆ Ga2O3, In2O3, Tl2O3 ಎಲ್ಲಾ ಟೈಪ್ ಆಫ್ ಕಾಂಪೌಂಡ್ಸ್ ಫಾರ್ಮೇಶನ್ ಆಗುತ್ತೆ ಇಲ್ಲಿ. ಗೊತ್ತಾಗಿದ್ಯಾ? ಓಕೆ. ಜೊತೆಗೆ ಈಗ ನಮ್ಗೆ
ಡೈನೈಟ್ರೋಜನ್ ಜೊತೆ ರಿಯಾಕ್ಷನ್ ಮಾಡಬೇಕು ಅಂದ್ರೆ N2 ಜೊತೆ ರಿಯಾಕ್ಷನ್ ಮಾಡಬೇಕು ಅಂದಾಗ N2 ಜೊತೆಗೆ ಎಲ್ಲಾ ಎಲಿಮೆಂಟ್ ಆಫ್ ದಿಸ್ ಫ್ಯಾಮಿಲಿ ರಿಯಾಕ್ಷನ್ ಮಾಡೋದಿಲ್ಲ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. All the elements of this family are not going to react with nitrogen, but all the elements of this family are going to react with the oxygen. Differences are very important. ನೀವು ಅರ್ಥ ಮಾಡ್ಕೋಬೇಕು. ಆಕ್ಸಿಜನ್ ಜೊತೆ ಎಲ್ಲಾ ಎಲಿಮೆಂಟ್ಸ್ ರಿಯಾಕ್ಟ್ ಆಗುತ್ತೆ, ಬಟ್ ವಿತ್ ದ ನೈಟ್ರೋಜನ್ ಓನ್ಲಿ ಅಲ್ಯೂಮಿನಿಯಂ ಮತ್ತೆ ಬೋರಾನ್ ರಿಯಾಕ್ಷನ್ ಆಗುತ್ತೆ. ಅದು ಕೂಡ ನಾರ್ಮಲ್ ಟೆಂಪರೇಚರ್ ಅಲ್ಲಿ ಆಗೋದಿಲ್ಲ. ಓನ್ಲಿ ಅಟ್ ಹೈಯರ್ ಟೆಂಪರೇಚರ್ ನೈಟ್ರೋಜನ್ ಜೊತೆ ಅಲ್ಯೂಮಿನಿಯಂ ಮತ್ತೆ ಬೋರಾನು ರಿಯಾಕ್ಷನ್ ಆಗುತ್ತೆ. ಓಕೆ, ಅಟ್ ವೆರಿ ಹೈ ಟೆಂಪರೇಚರ್, ಒಂದು ಹೈಯರ್ ಟೆಂಪರೇಚರ್ ಅಲ್ಲಿ. ನೈಟ್ರೋಜನ್ ಜೊತೆ ಏನಪ್ಪ? ನೈಟ್ರೋಜನ್ ಜೊತೆ ಅಲ್ಯೂಮಿನಿಯಂ ಮತ್ತೆ ಬೋರಾನ್ ಮಾತ್ರನಾ ಸರ್ ರಿಯಾಕ್ಟ್? ಹೌದು, ಅಲ್ಯೂಮಿನಿಯಂ ಮತ್ತೆ ಬೋರಾನ್ ಮಾತ್ರ ರಿಯಾಕ್ಟ್ ಆಗೋದು ನೈಟ್ರೋಜನ್ ಜೊತೆ. ಅದರ್ ಎಲಿಮೆಂಟ್ಸ್ ಆಫ್ ದಿಸ್ ಫ್ಯಾಮಿಲಿ ಡಸ್ ನಾಟ್ ರಿಯಾಕ್ಟ್ಸ್ ವಿತ್ ನೈಟ್ರೋಜನ್. ಸೊ ಎರಡು ಏನ್ ಫಾರ್ಮೇಶನ್ ಮಾಡುತ್ತೆ? BN. BN ಮತ್ತೆ ALN. ಓಕೆ, ಸೊ ಅವೆರಡು ಫಾರ್ಮೇಶನ್ ಮಾಡುತ್ತೆ. ಗೇಲಿಯಂ, ಇಂಡಿಯಂ, ಥ್ಯಾಲಿಯಂ ಏನಾಗಲ್ಲ, ನಮಗೆ ನೈಟ್ರೋಜನ್ ಜೊತೆ ಇಲ್ಲಿ ರಿಯಾಕ್ಷನ್ ಮಾಡೋದಿಲ್ಲ. ಕ್ಲಿಯರ್ ಆಗಿದೆಯಾ? ಓಕೆ, ಸೊ ಅವು ಫಾರ್ಮೇಶನ್ ಮಾಡಿದ್ರೆ EN ಫಾರ್ಮ್ ಅಲ್ಲಿ ಫಾರ್ಮೇಶನ್ ಮಾಡುತ್ತೆ. ಕ್ಲಿಯರ್ ಆಗಿದೆ ಇಲ್ವಾ? ಓಕೆ, ನಿಮ್ಗೆ ಮತ್ತೆ ಅಲ್ಲೂ ಒಂದು ಕ್ವಶನ್ ಅರೈಸ್ ಆಗ್ಬೇಕು. ವೈ ವೈ ಗ್ಯಾಲಿಯಂ, ಇಂಡಿಯಂ, ಥ್ಯಾಲಿಯಂ ಆರ್ ನಾಟ್ ರಿಯಾಕ್ಟಿಂಗ್ ವಿತ್ nitrogen. What might be the possible reason? +1 oxidation state. +1 oxidation state down the group increase ಆಗುತ್ತೆ. ಎಸ್ ಅಲ್ವಾ? ಸೊ ಅದು ಏನಕ್ಕೆ ಆಗ್ತಿದೆ? ಡ್ಯೂ ಟು ದ ಇನರ್ಟ್ ಪೇರ್ ಎಫೆಕ್ಟ್ ಆಗೋದ್ರಿಂದ ನಮ್ಗೆ ಸ್ಟೆಬಿಲಿಟಿ ಆಫ್ +3 ಆಕ್ಸಿಡೇಷನ್ ಸ್ಟೇಟ್ ಡಿಕ್ರೀಸ್ ಆಗುತ್ತೆ, +1 ಆಕ್ಸಿಡೇಷನ್ ಸ್ಟೇಟ್ ಇನ್ಕ್ರೀಸ್ ಆಗುತ್ತೆ. ನೀವು ನೈಟ್ರೈಡ್ ನೋಡಿದ್ರೆ, ನೈಟ್ರೈಡ್ ಏನಾಗುತ್ತೆ ನಮ್ಗೆ? -3 ಅಲ್ವಾ? ಸೊ ಅದಕ್ಕೆ ಅಲ್ಲಿ ಮೆನ್ಷನ್ ಮಾಡಿದ್ರೆ ನೈಟ್ರೈಡ್ N-3 ಅಂತ. ಸೊ ಹಾಗಾಗಿ ಆ ಕೇಸ್ ಇರೋದ್ರಿಂದ ಇಲ್ಲಿ ಏನು ನಮ್ಗೆ ಎಲಿಮೆಂಟ್ ತಗೋತೀವಿ, ಆ ಎಲಿಮೆಂಟ್ ಆಕ್ಸಿಡೇಷನ್ ಸ್ಟೇಟ್ +3 ಹೋಗ್ಬೇಕು. ಓಕೆ, ಸೊ ಹಾಗಾಗಿ ಅದು ಸ್ಟೆಬಿಲಿಟಿ ಇಲ್ಲದೆ ಇರೋದ್ರಿಂದ ನಮ್ಗೆ ಓನ್ಲಿ ಬೋರಾನ್ ಮತ್ತೆ ಅಲ್ಯೂಮಿನಿಯಂ ಸ್ಟೇಬಲ್ ಕಾಂಪೋನೆಂಟ್ಸ್ ಫಾರ್ಮೇಶನ್ ಮಾಡುತ್ತೆ. ಅದು ಕೂಡ ಇಲ್ಲಿ ನಿಮ್ಗೆ ಹೈಯರ್ ಟೆಂಪರೇಚರ್ ಅಲ್ಲಿ ಮಾತ್ರ. ಗೊತ್ತಾಗಿದ್ಯಾ? ಓಕೆ, ಓಕೆ. ಸೊ ನೆಕ್ಸ್ಟ್ ನಮ್ಗೆ ಬರುವಂತಹ ಆಕ್ಸೈಡ್ಸ್ ಗಳು ಏನಿದಾವೆ, ಈಗ ಬೋರಾನ್ ನೀವು ಆಕ್ಸಿಜನ್ ಜೊತೆ ರಿಯಾಕ್ಟ್ ಮಾಡಿದ್ರಿ, ಅಲ್ಯೂಮಿನಿಯಂನ ರಿಯಾಕ್ಟ್ ಮಾಡಿದ್ರಿ, ಇಂಡಿಯಂನ, ಗ್ಯಾಲಿಯಂ ಎಲ್ಲಾನು ರಿಯಾಕ್ಟ್ ಮಾಡಿದ್ರಿ ನಾವು. ಸೊ ಎಲ್ಲಾನು ರಿಯಾಕ್ಟ್ ಮಾಡಿದಾಗ ಬರುವಂತಹ ಆಕ್ಸೈಡ್ಸ್ ನೇಚರ್ ಏನಿದೆ, ವಾಟ್ ಈಸ್ ದ ನೇಚರ್ ಆಫ್ ದೆಮ್? ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು, B2O3 ಇಸ್ ಅನ್ ಅಸಿಡಿಕ್ ಆಕ್ಸೈಡ್. Al2O3, Gallium-2O3 ಆಂಫೋಟೋರಿಕ್. ಇಂಡಿಯಂ ಮತ್ತೆ ಥ್ಯಾಲಿಯಂ ಆಕ್ಸೈಡ್ ಬೇಸಿಕ್. ಎಸ್, ಓಕೆ, ಅದು Tl2O3 ಆಗುತ್ತೆ. ಅಲ್ಲಿ 3 ಮಿಸ್ ಆಗಿದೆ ಅಷ್ಟೇ.
Okay, so down the group, reactivity of boron family towards dioxygen increases. ಅಂದ್ರೆ ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕು, ಏನೊಂದು ಆಕ್ಸೈಡ್ಸ್ ಗಳು ಫಾರ್ಮೇಶನ್ ಆಗುತ್ತೆ. ಓಕೆ, ಅದು ಬೋರಾನ್ ಇಂದ ಆಗ್ಬೋದು, ಅಲ್ಯೂಮಿನಿಯಂ ಗೇಲಿಯಂ ಇಂದ ಆಗ್ಬೋದು. ಆ ಆಕ್ಸೈಡ್ ನ ನೀವು ವಾಟರ್ ಜೊತೆ ರಿಯಾಕ್ಟ್ ಮಾಡಿದಾಗ ನಿಮ್ಗೆ ಆಸಿಡ್ ಬಂದ್ರೆ ಅದೇನಾಗಿರುತ್ತೆ, ಅಸಿಡಿಕ್ ಆಕ್ಸೈಡ್ ಆಗಿರುತ್ತೆ. ಬೇಸ್ ಪ್ರಾಡಕ್ಟ್ ಆಗಿ ಬಂದ್ರೆ ಅದು ಬೇಸಿಕ್ ಆಕ್ಸೈಡ್ ಆಗಿರ್ತದೆ. ಓಕೆ, ಜನರಲಿ ನಾನ್ ಮೆಟಲ್ಸ್ ಫಾರ್ಮ್ಸ್ ಅಸಿಡಿಕ್ ಆಕ್ಸೈಡ್, ಮೆಟಲ್ಸ್ ಫಾರ್ಮ್ಸ್ ಬೇಸಿಕ್ ಆಕ್ಸೈಡ್. ಓಕೆ, ಜನರಲ್ ಆಗಿ ನಾವು ಅದನ್ನ ಒಂದು ಜನರಲೈಸ್ಡ್ ಸ್ಟೇಟ್ಮೆಂಟ್ ಆಗಿ ಇಟ್ಕೊಂಡಿದ್ವಿ. ಬಟ್ ಇನ್ ರಿಯಾಲಿಟಿ ಏನ್ ಮಾಡ್ಬೇಕು ಅಂದ್ರೆ, ನೀವು ಅಸಿಡಿಕ್, ಆಂಫೋಟರಿಕ್, ಬೇಸಿಕ್ ಅಂತ ತಿಳ್ಕೊಬೇಕು ಅಂದ್ರೆ ಆ ಒಂದು ಆಕ್ಸೈಡ್ ನ ವಾಟರ್ ಜೊತೆ ರಿಯಾಕ್ಟ್ ಮಾಡಿನೇ ಚೆಕ್ ಮಾಡ್ಬೇಕು. ಅವಾಗ ಅದು ಆಸಿಡ್ ಪ್ರೊಡ್ಯೂಸ್ ಮಾಡಿದ್ರೆ ಅದು ಆರ್ಥೋಬೋರಿಕ್, ಐ ಮೀನ್ ಲೈಕ್ ಅಸಿಡಿಕ್ ಆಕ್ಸೈಡ್ ಆಗುತ್ತೆ. ಆಸಿಡ್ ಬೇಸಿಕ್ ಎರಡೂ ಫಾರ್ಮೇಶನ್ ಆದ್ರೆ ಅದು ಆಂಫೋಟರಿಕ್ ನೇಚರ್ ಆಗಿರ್ತದೆ. ಮತ್ತೆ ಬೇಸ್ ಪ್ರೊಡ್ಯೂಸ್ ಮಾಡಿದ್ರೆ ಅದು ಬೇಸಿಕ್ ಆಕ್ಸೈಡ್ ಆಗಿರುತ್ತೆ. ಸೊ ಇಲ್ಲಿ ನಿಮ್ಗೆ ಕ್ವಶನ್ಸ್ ಅರೈಸಸ್ ಲೈಕ್ ಯಾವೆಲ್ಲ ಆಕ್ಸೈಡ್ಸ್ ಗಳು ಅಸಿಡಿಕಾ, ಬೇಸಿಕಾ, ಆಂಫೋಟರಿಕಾ ಅಂತೆಲ್ಲ ಕೇಳ್ತಾರೆ. ಸೊ ಯು ಹ್ಯಾವ್ ಟು ಕೀಪ್ ದಟ್ ಇನ್ ಮೈಂಡ್. ಸೊ ಯಾವ್ದು ಅಸಿಡಿಕ್ ಆಗಿರುತ್ತೆ, ಯಾವ್ದು ಆಂಫೋಟರಿಕ್ ಆಗಿರುತ್ತೆ, ಯಾವ್ದು ಬೇಸಿಕ್ ಆಗಿರ್ತದೆ ಅನ್ನೋದಿಲ್ಲಿ ತುಂಬಾ ಇಂಪಾರ್ಟೆಂಟ್. ಗೊತ್ತಾಗಿದ್ಯಾ? ಓಕೆ, so next we'll take reaction with water. So you can see here under ordinary condition, again ordinary condition ಅಂದ ತಕ್ಷಣ ರೂಮ್ ಟೆಂಪರೇಚರ್ ಅಲ್ಲಿ, ನಾರ್ಮಲ್ ರೂಮ್ ಟೆಂಪರೇಚರ್ ಅಂಡ್ ಪ್ರೆಷರ್ ಅಲ್ಲಿ ನೀವೇನಾದ್ರೂ ಬೋರಾನ್ ಜೊತೆ ಬೋರಾನ್ ವಾಟರ್ ಜೊತೆ ರಿಯಾಕ್ಟ್ ಮಾಡಕ್ ಟ್ರೈ ಮಾಡಿದ್ರೆ ಇಟ್ ಈಸ್ ನಾಟ್ ಗೋಯಿಂಗ್ ಟು ರಿಯಾಕ್ಟ್. Boron is not affected by water under ordinary conditions, but the same boron when heated or when steam is passed over red hot boron, hydrogen is liberated. Conditions ನೀವು ಚೇಂಜ್ ಮಾಡಬೇಕು. ಅಂದ್ರೆ ನೋಡಿ, ಅವು ರೂಮ್ ಟೆಂಪರೇಚರ್ ಅಲ್ಲಿ ಕಂಪ್ಲೀಟ್ ಸ್ಟೇಬಲ್ ಆಗ್ಬಿಟ್ಟಿರುತ್ತೆ, ಸ್ಟ್ರಕ್ಚರ್ ವಿಚರ್ ಎಲ್ಲ ಫುಲ್ ಸ್ಟ್ರಾಂಗ್ ಇರುತ್ತೆ. ಬಟ್ ನೀವು ಅದನ್ನ ಹೀಟ್ ಮಾಡಿ ಅದರಲ್ಲಿರುವಂತಹ ಎಲೆಕ್ಟ್ರಾನ್ಸ್ ಗಳನ್ನ ಸ್ವಲ್ಪ ಫ್ರೀ ಮಾಡಿದಾಗ ಅವಾಗ ನಮ್ಗೆ ಇಲ್ಲಿ ರಿಯಾಕ್ಷನ್ ನ ಅಬ್ಸರ್ವ್ ಮಾಡಬಹುದು. ಸೊ ಬೋರಾನು ವೆನ್ ಇಟ್ ಇಸ್ ಪಾಸ್ಡ್ ಓವರ್ ಏನು ಸ್ಟೀಮ್, ಅವಾಗ ನಿಮ್ಗೆ ಏನ್ ಫಾರ್ಮೇಶನ್ ಆಗುತ್ತೆ ನೋಡಿ, ಬೋರಿಕ್ ಅನ್ಹೈಡ್ರೈಡ್. ಆಕ್ಚುಲಿ ಇಟ್ ಇಸ್ ನಾಟ್ ಬೋರಿಕ್ ಅನ್ಹೈಡ್ರೈಡ್, ಇಟ್ ಇಸ್ ಅ ಬೋರಿಕ್ ಆಕ್ಸೈಡ್ ಓನ್ಲಿ. ಸೊ ಅದು ಪ್ರಿಂಟಿಂಗ್ ಮಿಸ್ ಆಗಿದೆ. ಇಟ್ ಇಸ್ ಬೋರಿಕ್ ಆಕ್ಸೈಡ್ ಓನ್ಲಿ. ಓಕೆ, ಬಟ್ ಇಲ್ಲಿ ಲಿಬರೇಟ್ ಆಗ್ತಿರೋಂಥದ್ದು ನಮಗೆ ಇಂಪಾರ್ಟೆಂಟ್ ಏನು, ಹೈಡ್ರೋಜನ್ ಗ್ಯಾಸ್ ಬರ್ತಿದೆ ಅಲ್ವಾ. ಸೊ ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಗುತ್ತೆ. ನೀವು ಎಸ್ ಬ್ಲಾಕ್ ಎಲಿಮೆಂಟ್ಸ್ ಅಲ್ಲಿ ನೋಡಿದ್ರು ಎಸ್ ಬ್ಲಾಕ್ ಎಲಿಮೆಂಟ್ಸ್ ಅಲ್ಲಿ ಅದೇ ಆಗುತ್ತೆ. ಓಕೆ, ಸೊ ಅಲ್ಲೂ ಕೂಡ ನಾವು ಮೆಟಲ್ಸ್ ನ ರಿಯಾಕ್ಟ್ ಮಾಡಿದಾಗ ಏನಾಗುತ್ತೆ, ಇಟ್ ಫಾರ್ಮ್ಸ್. ಕ್ಲಿಯರ್ ಆಗಿದೆಯಾ? ಓಕೆ, ಓಕೆ. ಓಕೆ, ಸೊ ಎಲ್ಲ ಒಂದು
ಮೆಟಲ್ಸು ಆಕ್ಸೈಡ್ ಫಾರ್ಮೇಶನ್ ಮಾಡೇ ಮಾಡುತ್ತೆ. ಸೊ ನೆಕ್ಸ್ಟ್ ನಮಗೆ ಅದೇ ರೀತಿ ಅಲ್ಯೂಮಿನಿಯಂನ ಹೀಟ್ ಮಾಡ್ತಾ ಇದೀವಿ. ಸೊ ಅಲ್ಯೂಮಿನಿಯಂನು ಕೂಡ ನೋಡಿ, ಅಲ್ಯೂಮಿನಿಯಂ ಕೂಡ ಏನಾಗುತ್ತೆ, ಸಿಂಪ್ಲಿ ಇಫ್ ಯು ಗೋಯಿಂಗ್ ಟು ಡೂ ಇನ್ ಅಂಡರ್ ಆರ್ಡಿನರಿ ಕಂಡೀಷನ್ ಅದು ಕೂಡ ಮಾಡಲ್ಲ. ಬಟ್ ಈವನ್ ಇಫ್ ಯು ಆರ್ ಗೋಯಿಂಗ್ ಟು ರಿಯಾಕ್ಟ್ ದಟ್ ಆಲ್ಸೋ ವಿತ್ ದ ವಾಟರ್. ನೋಡಿ, ಅಲ್ಯೂಮಿನಿಯಂ decomposes cold water if oxide layer is not present on its surface. Only aluminum reacts with the boiling water. Okay. ಸೊ ಅಲ್ಯೂಮಿನಿಯಂನು ಕೂಡ ನಾವು ಸೇಮ್ ಅದೇ ರೀತಿ ಸ್ಟೀಮ್ ಮುಖಾಂತರ ಪಾಸ್ ಮಾಡ್ತೀವಿ, ಹೀಟ್ ಮಾಡಿ. ಸೊ ಅವಾಗ ಅದು ಆಕ್ಸೈಡ್ ಫಾರ್ಮೇಶನ್ ಮಾಡುತ್ತೆ, ಮತ್ತೆ ಹೈಡ್ರೋಜನ್ ಗ್ಯಾಸ್ ಕೂಡ ಇಲ್ಲೂ ಕೂಡ ಲಿಬರೇಟ್ ಆಗುತ್ತೆ. ಅಲ್ಯೂಮಿನಿಯಂ ಕೋಲ್ಡ್ ವಾಟರ್ ಜೊತೆ ಯಾವಾಗ ರಿಯಾಕ್ಟ್ ಆಗುತ್ತೆ ಅಂದ್ರೆ ವೆನ್ ದ ಆಕ್ಸೈಡ್ ಲೇಯರ್ ಇಸ್ ನಾಟ್ ಫಾರ್ಮ್ಡ್. ಯು ಕ್ಯಾನ್ ಅಬ್ಸರ್ವ್ ಹಿಯರ್ ದ ಪ್ರೊಟೆಕ್ಟಿವ್ ಆಕ್ಸೈಡ್ ಲೇಯರ್ ವಿಚ್ ಇಸ್ ಫಾರ್ಮ್ಡ್ ಹಿಯರ್. ಓಕೆ, ಸೊ ಕೋಲ್ಡ್ ವಾಟರ್ ಅಂತ ತಗೊಂಡಿದೀವಿ ಅಂದ್ರೆ ಅದು ನಾರ್ಮಲ್ ರೂಮ್ ಟೆಂಪರೇಚರ್, ರೂಮ್ ಕಂಡೀಷನ್ ಅಲ್ಲಿ ಇರುವಂತದ್ದು. ಸೊ ಅದನ್ನ ನೀವು ಅಲ್ಯೂಮಿನಿಯಂ ಜೊತೆ ರಿಯಾಕ್ಷನ್ ಮಾಡಬೇಕು ಅಂದ್ರೆ ಆ ಅಲ್ಯೂಮಿನಿಯಂ ಅಲ್ಲಿ ಯಾವುದೇ ರೀತಿಯಾದ ಆಕ್ಸೈಡ್ ಲೇಯರ್ ಫಾರ್ಮೇಶನ್ ಆಗಿರಬಾರ್ದು, ಅವಾಗ ಅದು ರಿಯಾಕ್ಷನ್ ಆಗುತ್ತೆ. ಒಂದು ವೇಳೆ ಆಕ್ಸೈಡ್ ಲೇಯರ್ ಫಾರ್ಮೇಶನ್ ಆಗಿದೆ ಅಂದ್ರೆ ಅವಾಗ ಆ ಅಲ್ಯೂಮಿನಿಯಂ ರಿಯಾಕ್ಟ್ ಆಗೋದು ಬಾಯ್ಲಿಂಗ್ ವಾಟರ್ ಜೊತೆ ಮಾತ್ರ. ಗೊತ್ತಾಗಿದ್ಯಾ? So here also gallium indium does not react with ನೋಡಿ pure water, cold water, hot water. ಇಲ್ಲಿ unless oxygen is present, thallium forms TLOH in the moist air. ಅಂದ್ರೆ ಟ್ಯಾಲಿಯಂ ಯಾವ ಜೊತೆ ರಿಯಾಕ್ಟ್ ಆಗುತ್ತೆ, ಇಲ್ಲಿ ಮಾಯಿಸ್ಟ್ ಏರ್ ಜೊತೆ ರಿಯಾಕ್ಟ್ ಆಗುತ್ತೆ ಥ್ಯಾಲಿಯಂ. ಸೊ ಮಾಯಿಸ್ಟ್ ಏರ್ ಅಲ್ಲಿ ರಿಯಾಕ್ಟ್ ಆಗಿ ಇಟ್ ಫಾರ್ಮ್ಸ್ ಥ್ಯಾಲಿಯಂ ಹೈಡ್ರಾಕ್ಸೈಡ್ TLOH. ಹಾಗೇನು ಕೂಡ ನೀವು ಅಲ್ಲಿ ನೋಡಬಹುದು TL ಆಕ್ಸಿಡೇಷನ್ ಸ್ಟೇಟ್ +1 ಇದೆ. ಓಕೆ, ಸೊ ಗ್ಯಾಲಿಯಂ ಇಂಡಿಯಂ ಈ ಮೂರು ಫಾರ್ಮ್ ಅಲ್ಲಿ ಇರುವಂತಹ ವಾಟರ್ ಜೊತೆ ರಿಯಾಕ್ಷನ್ ಮಾಡೋದಿಲ್ಲ. Is that clear? Yes, sir. Okay. So next we have is the reactivity towards So last ಏನಪ್ಪಾ slide. Thank you. ಓಕೆ, ಸೊ ನೆಕ್ಸ್ಟ್ ನಮ್ಗಿರೋದು ರಿಯಾಕ್ಟಿವಿಟಿ ಟುವರ್ಡ್ಸ್ ಆಸಿಡ್ ಅಂಡ್ ಆಲ್ಕಲಿಸ್. ಆಸಿಡ್ ನಿಮ್ಗೆ ಗೊತ್ತಿದೆ, ಆಲ್ಕಲಿಸ್ ಅಂದ್ರೆ ಯಾವ್ದು? ಬೇಸ್. ಓಕೆನಾ? ಸೊ ಅದ್ರ ಜೊತೆಗೆ ಇಲ್ಲಿ ರಿಯಾಕ್ಷನ್ ಆಗುತ್ತೆ. ಫಸ್ಟ್ ನಾವು ಆಸಿಡ್ ಜೊತೆ ರಿಯಾಕ್ಷನ್ ಡಿಸ್ಕಸ್ ಮಾಡ್ಬಿಡೋಣ, ಆಮೇಲೆ ವಿಲ್ ಮೂವ್ ಟು ದ ಆಲ್ಕಲಿಸ್. ಇಲ್ಲಿ ನೀವು ಆಸಿಡ್ಸ್ ಬಗ್ಗೆ ನಾವು ಡಿಸ್ಕಷನ್ ಮಾಡಬೇಕಾದ್ರೆ ಎರಡು ರೀತಿಯಾದ ಆಸಿಡ್ಸ್ ನಮಗೆ ಸಿಗುತ್ತೆ. ವಿಲ್ ಹ್ಯಾವ್ 2 types ಆಫ್ ಆಸಿಡ್ಸ್. ಸೊ ಯಾವ್ದಪ್ಪ ಅದು 2 types ಆಫ್ ಆಸಿಡ್ಸ್ ಅಂದ್ರೆ, ಸೊ ಒನ್ ಈಸ್ ಗೋಯಿಂಗ್ ಟು ಬಿ ಆಕ್ಸಿಡೈಸಿಂಗ್ ಆಸಿಡ್. ಓಕೆ, ಅಂಡ್ ಒನ್ ಮೋರ್ ಇಸ್, ಇವಾಗ ನಿಮ್ಗೆ ಗೊತ್ತಲ್ಲ ಅದು, ನಾನ್ ಆಕ್ಸಿಡೈಸಿಂಗ್ ಆಸಿಡ್. ಸೊ ಒಂದು ಆಕ್ಸಿಡೈಸಿಂಗ್ ಆಸಿಡ್, ಇನ್ನೊಂದು ನಾನ್ ಆಕ್ಸಿಡೈಸಿಂಗ್ ಆಸಿಡ್. ಸೊ ಯಾವುದನ್ನ ನಾವು ಆಕ್ಸಿಡೈಸಿಂಗ್ ಆಸಿಡ್ಸ್ ಅಂತ ಕರಿತೀವಿ? So which acids are said to be oxidizing acids? So those acids which
have oxygen in their anionic structure. Oxygen ಇರ್ಬೇಕು anionic structure ಅಲ್ಲಿ. Okay. ಅದರ ಅರ್ಥ ಏನು? So those acid which contains oxygen in anionic structure. ಒಂದು ಎಕ್ಸಾಂಪಲ್ ಕೊಡ್ತೀರಾ? ಹೇಳಿ. ಹೆಚ್ಚು ತಗೋಬೋದಾ? ನೀವು ಅಲ್ಲೇ ಚೆಕ್ ಮಾಡಿ. ಆನೈನಿಕ್ ಅಂತ ತಗೊಂಡಾಗ NO3 ಮೈನಸ್, ಅದು NO3 ಮೈನಸ್ ಅಲ್ಲಿ ಆಕ್ಸಿಜನ್ ಇದೆ. ಸೊ ಹಾಗಾಗಿ ಅದೇನಾಗುತ್ತೆ, ಆಕ್ಸಿಡೈಸಿಂಗ್ ಆಸಿಡ್ ಆಗುತ್ತೆ. ಸೊ ಹಾಗಾಗಿ ದಟ್ ಈಸ್ ಗೋಯಿಂಗ್ ಟು ಬಿ ಫೈನ್. ಓಕೆ, ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ಕೊಡ್ಬೋದಾ? ಕೊಡಿ. H2SO4. ಎಸ್, H2SO4 ಅಲ್ಲೂ ಇದೆ ಅಲ್ವಾ? SO4 2-, ಅದು ಸಲ್ಫ್ಯೂರಿಕ್ ಆಸಿಡ್. ಎನಿ ಅದರ್? H2CrO4 chromic acid. CrO4 2-, chromic acid. Li2O3. ಅದು ಆಸಿಡ್ ಅಲ್ಲ. H2O2 ಹೈಡ್ರೋಜನ್ ಪರಾಕ್ಸೈಡ್, ಆಸಿಡ್ ಅಲ್ಲ ಕಣ್ರಿ. HClO4 perchloric acid, perchloric. ಓಕೆ, ಸೊ ಇವೆಲ್ಲ ಏನಾಗುತ್ತೆ ನಮ್ಗೆ ಆಕ್ಸಿಡೈಸಿಂಗ್ ಆಸಿಡ್ಸ್ ಆಗುತ್ತೆ, ರಿಮೆಂಬರ್. ಹಾಗಾದ್ರೆ ನಾನ್ ಆಕ್ಸಿಡೈಸಿಂಗ್ ಆಸಿಡ್ಸ್ ಇನ್ನು ಈಸಿಯಾಗಿ ಹೇಳ್ಬೋದಲ್ಲ ನೀವು? HCl, HI, HBr, H3PO4 ಆಗಲ್ಲ. H3PO4 ಇಲ್ಲಿಗೆ ಬರೀಬಹುದು ನೀವು. HF. ಸೊ ಇದಿಷ್ಟು ಏನಾಯ್ತು? ನಾನ್ ಆಕ್ಸಿಡೈಸಿಂಗ್ ಏಜೆಂಟ್. ಇದು ನಮ್ಗೆ ಈಗ ತಿಳ್ಕೊಂಡಿರ್ಬೇಕು ನಾವು, ಯಾಕೆಂದ್ರೆ ನೆಕ್ಸ್ಟ್ ರಿಯಾಕ್ಷನ್ ಮಾಡ್ಬೇಕಾದ್ರೆ ನಮ್ಗೆ ಅರ್ಥ ಆಗುತ್ತೆ. ಸೊ ಆಕ್ಸಿಡೈಸಿಂಗ್ ಆಸಿಡ್ಸ್ ಮತ್ತೆ ನಾನ್ ಆಕ್ಸಿಡೈಸಿಂಗ್ ಆಸಿಡ್ಸ್ ನಮ್ಗೆ ಯಾವ್ದು ಅಂತ ಗೊತ್ತಾಯ್ತು ಈಗ. ಸೊ ನಾವು ಇಫ್ ಐ ಟೇಕ್ ಹಿಯರ್, ಓಕೆ, ಸೊ ಇಲ್ಲಿ ಅಬ್ಸರ್ವ್ ಮಾಡೋಣ. ಬೋರಾನ್ದು ಮಾಮೂಲಿ ಅದೇ ಒಂದು ಕ್ಯಾರೆಕ್ಟ್ರು, ಯಾವ ಜೊತೆನೂ ಅದು ರಿಯಾಕ್ಷನ್ ಮಾಡ್ಕೊಳ್ಳೋದೇ ಇರೋಂತಹ ಕ್ಯಾರೆಕ್ಟ್ರು. ಸೊ ಅದಕ್ಕೆ ಬೋರಾನ್ ಡಸ್ ರಿಯಾಕ್ಟ್ ವಿತ್ ನಾನ್ ಆಕ್ಸಿಡೈಸಿಂಗ್ ಆಸಿಡ್. ನಿಮ್ಗೆ ಗೊತ್ತಿದೆ ಈಗ ನಾನ್ ಆಕ್ಸಿಡೈಸಿಂಗ್ ಆಸಿಡ್ ಅಂದ್ರೆ, ಐ ಡೋಂಟ್ ನೀಡ್ ಟು ಸ್ಟ್ರೆಸ್ ಇಟ್ ಮೋರ್. ಓಕೆ, ಸೊ ಇಲ್ಲಿ ಹೇಳ್ಬಿಡ್ತಾರೆ ಬೋರಾನ್ ಡಸ್ ನಾಟ್ ರಿಯಾಕ್ಟ್ ವಿತ್. ಈಗ ನಮ್ಗೆ ಜನರಲ್ ಆಗಿ ಏನ್ ಹೇಳ್ಬಿಡ್ತಾರೆ, ಬೋರಾನ್ ಡಸ್ ನಾಟ್ ರಿಯಾಕ್ಟ್ ವಿತ್ ಆಸಿಡ್ ಅಂತ ಹೇಳ್ಬಿಡ್ತಾರೆ. ವಿಲ್ ನಾಟ್ ಬಿ ನೋಯಿಂಗ್ ವೆದರ್ ಇಟ್ ಇಸ್ ಅನ್ ಆಕ್ಸಿಡೈಸಿಂಗ್ ಆಸಿಡ್ ಆರ್ ವೆದರ್ ಇಟ್ ಇಸ್ ಅನ್ ನಾನ್ ಆಕ್ಸಿಡೈಸಿಂಗ್ ಆಸಿಡ್. ನಮ್ಗೆ ಗೊತ್ತಿರಲ್ಲ. ನಮ್ಗೆ ಗೊತ್ತಿರೋದೇನೋ ಆಸಿಡ್ ಜೊತೆ ರಿಯಾಕ್ಟ್ ಆಗಲ್ವಾ. ಆಸಿಡ್ ಅಂದ್ರೆ ಒಂದೇ, ಅದು HCl ಬಿಟ್ರೆ HNO. ಆಸಿಡ್ ಅಂದ್ರೆ ಅವೆರಡು ಜೊತೆ ರಿಯಾಕ್ಟ್ ಆಗಲ್ಲ ಅಂತ ಫಿಕ್ಸ್ ಆಗುತ್ತೆ. ಬಟ್ ದಟ್ ಇಸ್ ನಾಟ್ ದ ಕೇಸ್. ದಟ್ ಈಸ್ ವೇರ್ ವಿಲ್ ಮಿಸ್ ಔಟ್ ಸಮ್ ಥಿಂಗ್ಸ್. ಸೊ ಬೋರಾನ್ ಡಸ್ ನಾಟ್ ರಿಯಾಕ್ಟ್ ವಿತ್ ಆಸಿಡ್ ಅಂಡ್ ಆಲ್ಕಲೀಸ್ ಈವನ್ ಅಟ್ ದ moderate temperature. ಆದ್ರೆ ಅಲ್ಯೂಮಿನಿಯಂ ರಿಯಾಕ್ಟ್ ಆಗುತ್ತೆ ಅಂಡ್ ಡಿಸಾಲ್ವ್ಸ್ ಇನ್ ಮಿನರಲ್ ಆಸಿಡ್ಸ್ ಅಂಡ್ ಆಲ್ಸೋ ಇಟ್ ರಿಯಾಕ್ಟ್ಸ್ ವಿತ್ ಅಕ್ವಸ್ ಆಲ್ಸೋ. ಯಾಕೆ ಅಲ್ಯೂಮಿನಿಯಂ ಆಸಿಡ್ ಜೊತೆನೂ ರಿಯಾಕ್ಟ್ ಆಗುತ್ತೆ, ಆಲ್ಕಲಿ ಜೊತೆನೂ ರಿಯಾಕ್ಟ್ ಆಗುತ್ತೆ? Amphoteric.
ವೆರಿ ಗುಡ್. ಸೊ ಅದು ಆಂಫೋಟರಿಕ್ ನೇಚರ್ ಇರೋದ್ರಿಂದ, ಆಂಫೋಟರಿಕ್ ಕ್ಯಾರೆಕ್ಟರ್ ಎಕ್ಸಿಬಿಟ್ ಮಾಡೋದ್ರಿಂದ, ಸೊ ಅದು ಎರಡರ ಜೊತೆನೂ ರಿಯಾಕ್ಟ್ ಆಗುತ್ತೆ. ಇವಾಗ ಇಲ್ಲಿ ನಾವು ಅಬ್ಸರ್ವ್ ಮಾಡೋಣ. ಸೊ ಬೋರಾನ್ ಡಸ್ ನಾಟ್ ರಿಯಾಕ್ಟ್ ವಿತ್ ನಾನ್ ಆಕ್ಸಿಡೈಸಿಂಗ್ HC ಆಸಿಡ್ ಅಂತ ಹೇಳಿದ್ದಾರೆ. ಸೊ ಅದು ನಿಮ್ ತಲೆಯಲ್ಲಿ ಇರ್ಲಿ. ಸೊ ಯಾವ ಟೈಪ್ ಆಫ್ ಆಸಿಡ್ ಜೊತೆ ಬೋರಾನ್ ರಿಯಾಕ್ಟ್ ಆಗಲ್ಲ ಅಂತ. ಬಟ್ ಅಟ್ ಹೈ ಟೆಂಪರೇಚರ್ ಬೋರಾನ್ ರಿಯಾಕ್ಟ್ಸ್ ವಿತ್ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಆಸಿಡ್ಸ್. ನೋಡಿ ಇಲ್ಲಿ ಆಕ್ಸಿಡೈಸಿಂಗ್ ಆಸಿಡ್ಸ್. ಸೊ ಯಾವುದು ಆಕ್ಸಿಡೈಸಿಂಗ್ ಆಸಿಡ್ಸ್ ನಿಮ್ ಕಣ್ ಮುಂದೆನೆ ಇದೆ? H2SO4, HNO3. ಸೊ ಇವೆರಡ್ರದ್ದು ರೇಷಿಯೋ ತಗೊಂಡಿದ್ದಾರೆ 2:1. ಆ ರೇಷಿಯೋದಲ್ಲಿ ಅವು ರಿಯಾಕ್ಟ್ ಆಗಿ ದೇ ಗಿವ್ ವಾಟ್? ಬೋರಿಕ್ ಆಸಿಡ್. ನೋಡಿ ಈ ರಿಯಾಕ್ಷನ್ ತುಂಬಾ ಇಂಪಾರ್ಟೆಂಟ್ ನಿಮ್ಗೆ. ಸೊ ಬೋರಾನ್ ರಿಯಾಕ್ಟ್ಸ್ ವಿತ್ ನೈಟ್ರಿಕ್ ಆಸಿಡ್ ಇನ್ ದ ಪ್ರೆಸೆನ್ಸ್ ಆಫ್ ಕಾನ್ಸಂಟ್ರೇಟೆಡ್ H2SO4. ರೇಷಿಯೋ ಇಸ್ 2:1. ಪ್ರಾಡಕ್ಟ್ ಏನು? Boric acid. ಬೋರಿಕ್ ಆಸಿಡ್ H3BO3. ಓಕೆ, ಸೊ H3BO3 ಮತ್ತೆ ಬೈ ಪ್ರಾಡಕ್ಟ್ ಏನ್ ಬಂತಿಲ್ಲಿ? 3NO2. NO2 ನೈಟ್ರೋಜನ್ ಗ್ಯಾಸ್, ಅದು ಲಿಬರೇಟ್ ಆಗುತ್ತೆ ಬಿಡಿ, ನೈಟ್ರೋಜನ್ ಡೈಆಕ್ಸೈಡ್. ದಟ್ಸ್ ನಾಟ್ ಎನ್ ಇಶ್ಯೂ. ಸೊ ಅದೇ ರೀತಿ ನೆಕ್ಸ್ಟ್ ಮಾಡಿದಾರೆ, ಅಲ್ಯೂಮಿನಿಯಂ ನ ತಗೊಂಡಿದೀವಿ. ಸೊ ಆಲ್ ಅದರ್ ಎಲಿಮೆಂಟ್ಸ್ ರಿಯಾಕ್ಟ್ಸ್ ಬೋತ್ ವಿತ್ ನಾನ್ ಆಕ್ಸಿಡೈಸಿಂಗ್ ಅಂಡ್ ಆಕ್ಸಿಡೈಸಿಂಗ್. ಇದು ಇಂಪಾರ್ಟೆಂಟ್, ಈಗ ನೀವು ನೆನ್ಪಿಟ್ಕೋಬೇಕು. ಇಲ್ಲಿ ತನಕ ಏನ್ ಹೇಳಿದ್ವಿ? ಬೋರಾನ್ ಯಾವ ಜೊತೆ ರಿಯಾಕ್ಟ್ ಆಗಲ್ಲ, ಬರೀ ರಿಯಾಕ್ಟ್ ಆಗೋದು ಯಾವ ಜೊತೆಗೆ? ಆಕ್ಸಿಡೈಸಿಂಗ್ ಜೊತೆಗೆ. ಬಟ್ ಆ ಬೋರಾನ್ ಒಂದು ಬಿಟ್ಟು ಬೇರೆ ಯಾವ್ದೆಲ್ಲ ಎಲಿಮೆಂಟ್ಸ್ ನೀವು ತಗೋತೀರಾ, ಆ ಎಲ್ಲಾ ಎಲಿಮೆಂಟ್ಸ್ ಏನಾಗ್ಬೇಕು? ಸೊ ಎರಡ್ರ ಜೊತೆನೂ ಅದು ರಿಯಾಕ್ಟ್ ಆಗ್ಬಿಡುತ್ತೆ. ನೀವು ಆಕ್ಸಿಡೈಸಿಂಗ್ ಆದ್ರೂ ತಗೊಳ್ಳಿ, ನಾನ್ ಆಕ್ಸಿಡೈಸಿಂಗ್ ಆದ್ರೂ ತಗೊಳ್ಳಿ, ಅದ್ರ ಜೊತೆಗೆ ರಿಯಾಕ್ಟ್ ಆಗುತ್ತೆ. ಸೊ ಈಗ ಅಲ್ಯೂಮಿನಿಯಂ HCl ಜೊತೆ ರಿಯಾಕ್ಟ್ ಆಗ್ತಿದೆ ಅಂಡ್ ದೇ ಆರ್ ಫಾರ್ಮಿಂಗ್ ವಾಟ್? Al3+Cl-. ಏನಿಲ್ಲ, ಅದು AlCl3 ಅಷ್ಟೇ ಫಾರ್ಮುಲಾ. 2AlCl3 ಬರುತ್ತೆ, ಹೌದಾ ಇಲ್ವಾ? ಸಪ್ರೇಟ್ ಆಗಿ ನಾವು ಬರ್ದಿದೀವಿ ಅಷ್ಟೇ ಅಲ್ಲಿ, Al3+6Cl- ಅಂತ. ಬಟ್ ನಿಮ್ಗೆ ಗೊತ್ತಲ್ಲ, ಅದು ಎರಡು ಕಂಬೈನ್ ಆದ್ರೆ 2AlCl3 ತಾನೇ ಬರೋದು. ನೀವು ಡೈರೆಕ್ಟ್ ಆಗಿ 2AlCl3 ಅಂತ ಬರ್ದ್ರು ಕರೆಕ್ಟೇ, ಇಲ್ಲ ನೀವು ಈ ಫಾರ್ಮ್ ಅಲ್ಲಿ ಬರ್ದಿಟ್ರು ಕರೆಕ್ಟ್. ನಿಮ್ಗೆ ಟೆಕ್ಸ್ಟ್ ಬುಕ್ ಅಲ್ಲಿ ಮೋಸ್ಟ್ಲಿ AlCl3 ಅಂತ ಕೊಟ್ಟಿರಬಹುದು. ಓಕೆ, ಸೊ ಯು ಕ್ಯಾನ್ ಫಾಲೋ ಬೋತ್ ಆರ್ ದ ಸೇಮ್. ಸೊ ಅದ್ರ ಜೊತೆಗೆ ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಯ್ತು. ಅದೇ ರೀತಿ ಅಲ್ಯೂಮಿನಿಯಂ ಈಗ ಯಾವ ಜೊತೆ ರಿಯಾಕ್ಟ್ ಆಗ್ತಿದೆ ನೋಡಿ? ಆಕ್ಸಿಡೈಸಿಂಗ್ ಆಸಿಡ್ ಜೊತೆ ರಿಯಾಕ್ಟ್ ಆಗ್ತಿದೆ. ಸೊ ಅಲ್ಯೂಮಿನಿಯಂ ಆಕ್ಸಿಡೈಸಿಂಗ್ ಆಸಿಡ್ ಜೊತೆ ರಿಯಾಕ್ಟ್ ಆಗ್ತಿದೆ ಅಂದ್ರೆ ಅಲ್ಯೂಮಿನಿಯಂ ಆಕ್ಸಿಡೇಷನ್ ಆದಂಗೆ ತಾನೆ? ಸೊ ಈಗ ಅಲ್ಯೂಮಿನಿಯಂ ಆಕ್ಸಿಡೇಷನ್ ಆಯ್ತು, ಯಾವ್ದಕ್ಕಾಯ್ತು ನೋಡಿ? Al2O3 ಗೆ ಆಕ್ಸಿಡೇಷನ್ ಆಗಿದೆ. Al2O3 ಆಕ್ಸಿಡೇಷನ್ ಆಗಿದ ತಕ್ಷಣ Al2O3 ಏನ್ ಮಾಡ್ಬೇಕೀಗ? ಇಲ್ಲ, Al2O3 ಫಾರ್ಮೇಶನ್ ಆದ ತಕ್ಷಣ ನಿಮ್ ತಲೆಗೆ ಬರ್ಬೇಕು, ಒಂದು ಸ್ಟ್ರೈಕ್ ಆಗ್ಬೇಕು. ಥಿಂಕ್ ಮಾಡಿ ಹೇಳಿ. ಹೇಳಿ ಕರೆಕ್ಟ್. ಲೇಯರ್ ಫಾರ್ಮೇಶನ್ ಆಗುತ್ತೆ, ಪ್ರೊಟೆಕ್ಟಿವ್ ಲೇಯರ್ ಫಾರ್ಮೇಶನ್ ಆಗುತ್ತೆ. ಸೊ ಪ್ರೊಟೆಕ್ಟಿವ್ ಲೇಯರ್ ಫಾರ್ಮೇಶನ್ ಆಯ್ತು ಅಂದ್ರೆ ಅಲ್ಲೇನಾಗುತ್ತೆ? Chemical and physical properties. ಪುನಃ HNO3 ರಿಯಾಕ್ಟ್ ಆಗುತ್ತಾ? ಆಗಲ್ಲ. ಸೊ ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆಸಿಡ್ ಜೊತೆ ಅಲ್ಯೂಮಿನಿಯಂ ರಿಯಾಕ್ಟ್ ಆದ ತಕ್ಷಣ ಇಟ್ ಫಾರ್ಮ್ಸ್ ಅ ಪ್ರೊಟೆಕ್ಟಿವ್ ಆಕ್ಸೈಡ್ ಲೇಯರ್ ಆನ್ ದ ಸರ್ಫೇಸ್. ಬಟ್ ಮೇಲ್ಗಡೆ HCl ಜೊತೆ ರಿಯಾಕ್ಟ್ ಆದಾಗ ಯಾವುದೇ ಪ್ರೊಟೆಕ್ಟ್ ಲೇಯರ್ ಫಾರ್ಮೇಶನ್ ಆಗಲ್ಲ. ನೋಟ್ ದ್ಯಾಟ್. ಸೊ ಇಲ್ಲಿ ನೀವು ಮತ್ತೆ ಅರ್ಥ ಮಾಡ್ಕೋಬೇಕು, ನಾನ್ ಆಕ್ಸಿಡೈಸಿಂಗ್ ಜೊತೆ ರಿಯಾಕ್ಟ್ ಆದಾಗ ಅಲ್ಯೂಮಿನಿಯಂ ಯಾವುದೇ ಒಂದು ಲೇಯರ್ ನ ಫಾರ್ಮೇಶನ್ ಮಾಡ್ತಾ ಇಲ್ಲ.
ಬಟ್ ಆಕ್ಸಿಡೈಸಿಂಗ್ ಜೊತೆ ರಿಯಾಕ್ಟ್ ಆದಾಗ ಏನ್ ಮಾಡುತ್ತೆ ಅದು ಲೇಯರ್ Protective ಲೇಯರ್ ಫಾರ್ಮೇಶನ್ ಆಗುತ್ತೆ. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಅದು ಫಾರ್ಮೇಶನ್ ಆಗಿ 6NO2 ಮತ್ತೆ ವಾಟರ್ ಮಾಲಿಕ್ಯೂಲ್ ಫಾರ್ಮೇಶನ್ ಆಗುತ್ತೆ. ಓಕೆ, ಲೆಟ್ ಇಟ್. ಸೊ ಅದು ರಿಯಾಕ್ಷನ್ ಆಫ್ ಅಲ್ಯೂಮಿನಿಯಂ ವಿತ್ ಆಕ್ಸಿಡೈಸಿಂಗ್ ಅಂಡ್ ನಾನ್ ಆಕ್ಸಿಡೈಸಿಂಗ್, ಅಂಡ್ ವಿ ನೋ ಆಲ್ ಅದರ್ ಎಲಿಮೆಂಟ್ಸ್ ಆರ್ ಗೋಯಿಂಗ್ ಟು ರಿಯಾಕ್ಟ್. ಓಕೆ, ಸೊ ಎಲ್ಲಾನು ರಿಯಾಕ್ಷನ್ ಆಗುತ್ತೆ. ನೆಕ್ಸ್ಟ್ ನಮ್ಗೆ ಇಲ್ಲಿ ಆಕ್ಷನ್ ಆಫ್ ಆಲ್ಕಲಿಸ್ ವಿ ಹ್ಯಾವ್. ಸೊ ಆಕ್ಷನ್ ಆಫ್ ಆಲ್ಕಲೀಸ್ ಗೆ ಬಂದ್ರೆ ಅಗೇನ್ ಬೋರಾನ್ ರೆಸಿಸ್ಟ್ ಮಾಡುತ್ತೆ ನೋಡಿ. ಟೆಂಪರೇಚರ್ ಅಬ್ಸರ್ವ್ ಮಾಡಿ, ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳು ಇದೆಲ್ಲ. ನಾವು ನಮ್ಗೆ ಎಲ್ಲಿ ಯಾವ ಪಾರ್ಟ್ ಇಂದ ಪಿ ಬ್ಲಾಕ್ ಅಲ್ಲಿ ಕ್ವಶನ್ಸ್ ಅರೈಸ್ ಆಗುತ್ತೆ, ವಿ ಕ್ಯಾನಾಟ್ ಏಬಲ್ ಟು ಗೆಸ್. ಅದಕ್ಕೆ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ. ನಾವು ಸ್ಟಾರ್ಟಿಂಗ್ ಅಲ್ಲಿ ಏನ್ ಹೇಳ್ತೀವಿ, ಬೋರಾನು ಆಸಿಡ್ ಜೊತೆನೂ ರಿಯಾಕ್ಟ್ ಆಗಲ್ಲ, ಆಲ್ಕಲಿ ಜೊತೆನೂ ರಿಯಾಕ್ಟ್ ಆಗಲ್ಲ ಅಂತ. ಬಟ್ ರಿಯಾಕ್ಷನೇ ಆಗೋದಿಲ್ಲ, ಅದು ಯಾವುದೇ ಕಾರಣಕ್ಕೂ ಆಗೋದಿಲ್ಲ ಅಂದ್ರೆ ಇಟ್ಸ್ ನಾಟ್ ಟ್ರೂ. ಬೋರಾನು ಅಪ್ ಟು 773 ಕೆಲ್ವಿನ್ ತನಕ ಇಟ್ ಇಸ್ ರೆಸಿಸ್ಟಿಂಗ್ ದ ಆಕ್ಷನ್ ಆಫ್ ಆಲ್ಕಲಿ. ಅಲ್ಲಿ ತನಕ ರಿಯಾಕ್ಷನ್ ಆಗೋದಿಲ್ಲ ಅದು. ಬಟ್ 773 ಕೆಲ್ವಿನ್ ಗಿಂತ ಜಾಸ್ತಿ ಮಾಡಿ. ಈಗ 773 ಕೆಲ್ವಿನ್ ನೀವು ಸೆಲ್ಸಿಯಸ್ ಕನ್ವರ್ಟ್ ಮಾಡಿ. $500. 500 ಡಿಗ್ರಿ ಸೆಲ್ಸಿಯಸ್. ಹೌದಾ? 500 ಡಿಗ್ರಿ ಸೆಲ್ಸಿಯಸ್. ಈಗ ಯಾರಿಗೆ ಇಲ್ಲಿ ಜ್ವರ ಬಂದಾಗ ಥರ್ಮೋಮೀಟರ್ 100 ಡಿಗ್ರಿ ಸೆಲ್ಸಿಯಸ್ ಚೆಕ್ ಕೊಟ್ಟಿದೆ, ನಿಮ್ಗೆ ಗೊತ್ತಲ್ವಾ? 100 ಡಿಗ್ರಿ ಸೆಲ್ಸಿಯಸ್ ಬಂದಾಗ ಎಷ್ಟು ಫೀವರ್ ಇದೆ ಅಂತ ನಿಮ್ಗೆ ಗೊತ್ತಾಗುತ್ತಾ? ಫೀಲ್ ಮಾಡಿದಿರಾ ಎಲ್ರೂ? 100 ಡಿಗ್ರಿ ಸೆಲ್ಸಿಯಸ್ಗೆ ನಿಮ್ಗೆ ಅಷ್ಟು. ನೀವು ಜಸ್ಟ್ ಇಮ್ಯಾಜಿನ್ ಮಾಡಿ 500 ಡಿಗ್ರಿ ಸೆಲ್ಸಿಯಸ್ ಅಂದ್ರೆ ಎಷ್ಟಾಯ್ತು? ನೀವು ಸತ್ತೇ ಹೋಯ್ತೀರಾ 500 ಡಿಗ್ರಿ ಸೆಲ್ಸಿಯಸ್ ಜ್ವರ ಬಂದ್ಬಿಟ್ರೆ. Yes, ಅದೇ yes, ಇಲ್ವಾ? sir. yes, sir. ಬದುಕದೇ ಇಲ್ಲ ಹ್ಯೂಮನ್ 500 ಡಿಗ್ರಿ ಸೆಲ್ಸಿಯಸ್ ಅವ್ರಿಗೆ. ಸೊ ಅಂದ್ರೆ ಯು ಕ್ಯಾನ್ ಜಸ್ಟ್ ಇಮ್ಯಾಜಿನ್ ಟು ವಾಟ್ ಟೆಂಪರೇಚರ್ ದ ಬೋರಾನ್ ಇಸ್ ರೆಸಿಸ್ಟಿಂಗ್ ದ ಆಕ್ಷನ್ ಆಫ್ ಆಲ್ಕಲಿಸ್ ಹಿಯರ್. ಸೊ ಅಬೌವ್ ದಟ್ ಟೆಂಪರೇಚರ್ ಅಂದ್ರೆ ನೀವು 500 ಡಿಗ್ರಿ ಸೆಲ್ಸಿಯಸ್ ಗಿಂತ ಜಾಸ್ತಿ ಅಥವಾ 773 ಕೆಲ್ವಿನ್ ಗಿಂತ ಜಾಸ್ತಿ ನೀವು ಹೀಟ್ ಎನರ್ಜಿನ ಪ್ರೊವೈಡ್ ಮಾಡಿದ್ರೆ, ಥರ್ಮಲ್ ಎನರ್ಜಿನ ಪ್ರೊವೈಡ್ ಮಾಡಿದ್ರೆ ಆವಾಗ ಏನಾಗುತ್ತೆ? React ಆಗುತ್ತೆ. So at that point boron reacts with the potassium hydroxide. ನೋಡಿ ಇಲ್ಲಿ ಅದೇನು ಏನು ಗೊತ್ತಾ, ಸೋಡಿಯಂ ಹೈಡ್ರಾಕ್ಸೈಡ್ ತಗೊಂಡಿಲ್ಲ ಅವರು, ಲಿಥಿಯಂ ತಗೊಂಡಿಲ್ಲ ಅವರು. ರಿಯಾಕ್ಟಿವಿಟಿ ಜಾಸ್ತಿ ಯಾವ್ದಕ್ ಬರುತ್ತೆ? ಪೊಟ್ಯಾಷಿಯಂ ಜಾಸ್ತಿ ಬರುತ್ತೆ. ಸೊ ಹಾಗಾಗಿ ಅವರು ತಗೊಂಡಿದ್ದಾರೆ ಅದನ್ನ. ನೀವು ಪುನಃ ಸೋಡಿಯಂ ಅಲ್ಲಿ ಮಾಡಕ್ಕಾಗಲ್ವಾ? ಮಾಡ್ಬೋದು. ಲಿಥಿಯಂ ಮಾಡಕ್ಕಾಗಲ್ಲ? ಮಾಡ್ಬೋದು. ಟೆಂಪರೇಚರ್ ಜಾಸ್ತಿ ಮಾಡ್ಬೇಕಷ್ಟೆ, ಇನ್ನೇನಿಲ್ಲ ಅದು. ಸೊ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಜೊತೆ ಬೋರಾನ್ ರಿಯಾಕ್ಟ್ ಆಗಿ ಏನ್ ಬರುತ್ತೆ ನಿಮ್ಗೆ? ಪೊಟ್ಯಾಷಿಯಂ ಬೋರೇಟ್. ಸೊ K3BO3 ಫಾರ್ಮೇಶನ್ ಆಗುತ್ತೆ ವಿತ್ ದ ಲಿಬರೇಷನ್ ಆಫ್ ಹೈಡ್ರೋಜನ್ ಗ್ಯಾಸ್. ಈ ರಿಯಾಕ್ಷನ್ಗೆಲ್ಲ ಮಾಡ್ಬೇಕಾದ್ರೆ ಎಷ್ಟು ಕೇರ್ ತಗೊಬೇಕು ಗೊತ್ತಾ? ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಗ್ತಿದೆಯಲ್ಲ, ಹೈಡ್ರೋಜನ್ ಗ್ಯಾಸ್ ಕ್ಯಾನ್ ಈವನ್ ಕ್ಯಾಚ್ ಫೈರ್. ಸರಿಯಾಗಿ ಅದನ್ನ ನಾವು ಲಿಬರೇಷನ್ ನ ಕಂಟ್ರೋಲ್ ಮಾಡಿಲ್ಲ ಅಂದ್ರೆ, ಅದನ್ನ ಕರೆಕ್ಟ್ ಆಗಿ ಅದನ್ನ ಪಾಸ್ ಆಗಕ್ಕೆ ಪ್ರೋಸೆಸ್ ಮಾಡಿಲ್ಲ ಅಂದ್ರೆ ಹೈಡ್ರೋಜನ್ ಗ್ಯಾಸು ಫೈರ್ ಕ್ಯಾಚ್ ಮಾಡ್ಬಿಡುತ್ತೆ. ಯಾಕಂದ್ರೆ ನಾವು ಯೂಸ್ ಮಾಡ್ತಿರೋ ಟೆಂಪರೇಚರ್ ನೋಡಿ ಎಷ್ಟಿದೆ. ಸೊ ಈ ರಿಯಾಕ್ಷನ್ಸ್ ಎಲ್ಲ ತುಂಬಾ, ಇಟ್ ಇಸ್ ನಾಟ್ ಗೋಯಿಂಗ್ ಟು ಬಿ ವೆರಿ ಈಸಿಲಿ. ಏನ್ ಹಾಕಿದ ತಕ್ಷಣ ಬಂದ್ಬಿಡ್ತದ ಕಾಫಿ ಟೀನ? ಅದು ಬಂದ್ಬಿಡಕ್ಕೆ ಬರಲ್ಲ. ಇದೆಲ್ಲ ತುಂಬಾ ರಿಸ್ಕ್ ತಗೊಂಡು ಮಾಡಬೇಕು. ಸೊ ಹಾಗಾಗಿ ಈ ನಾವು ಅದನ್ನೇ ಹೇಳ್ತೀವಿ, ಮೋಸ್ಟ್ ಆಫ್ ದ ಟೈಮ್ ಅಲ್ಲಿ ಕೆಲವೊಂದು ರಿಯಾಕ್ಷನ್ ವಿಚ್ ಹ್ಯಾಪನ್ಸ್ ಇನ್ ಅಟ್ ದ ರೂಮ್ ಟೆಂಪರೇಚರ್ ಲೆವೆಲ್ ಓನ್ಲಿ ಇಸ್ ಕನ್ಸಿಡರ್ಡ್.
ಅದಕ್ಕಿಂತ ಹೈಯರ್ ಟೆಂಪರೇಚರ್ ಇರೋದನ್ನ ಜಾಸ್ತಿ ಕನ್ಸಿಡರ್ ಮಾಡಕ್ಕಾಗಲ್ಲ ಬಿಕಾಸ್ ಇಟ್ ಡಸಂಟ್ ಹ್ಯಾಸ್ ಎನಿ ಪ್ರಾಕ್ಟಿಕಲ್ ಯೂಸ್. ಸೊ ಹಾಗಾಗಿ ಮೋಸ್ಟ್ ಆಫ್ ದೋಸ್ ರಿಯಾಕ್ಷನ್ ವಿಚ್ ಇಸ್ ಕ್ರಾಸಸ್ ಮೋರ್ ಹೈಯರ್ ಟೆಂಪರೇಚರ್ಸ್ ಇದ್ದಾಗ ಅದನ್ನ ಜಾಸ್ತಿ ನಾವು ಯೂಸ್ ಮಾಡಕ್ ಹೋಗಲ್ಲ. ಸೊ ಅದೇ ರೀತಿ ನೆಕ್ಸ್ಟ್ ನೀವು ಅಲ್ಯೂಮಿನಿಯಂನ ತಗೊಂಡ್ರೆ, ಸೊ ಅಲ್ಯೂಮಿನಿಯಂ ಕೂಡ ಆಲ್ಕಲಿ ಜೊತೆ ರಿಯಾಕ್ಟ್ ಆಗುತ್ತೆ ವಿತ್ ದ ಲಿಬರೇಷನ್ ಆಫ್ ಡೈನೈಟ್ರೋಜನ್. ಬಟ್ ಇಲ್ಲಿ ಅಲ್ಯೂಮಿನಿಯಂ ಏನ್ ಮಾಡ್ತಿದೆ, ಒಂದು ಕಾಂಪ್ಲೆಕ್ಸ್ ಫಾರ್ಮೇಶನ್ ಮಾಡ್ತಾ ಇದೆ. ಇಟ್ ಈಸ್ ನಾಟ್ ಫಾರ್ಮಿಂಗ್ ಎ ಸಿಂಪಲ್ ಕಾಂಪೌಂಡ್, ಬಟ್ ಇಟ್ ಈಸ್ ಫಾರ್ಮಿಂಗ್ ಎ ಕಾಂಪ್ಲೆಕ್ಸ್ ಹಿಯರ್. ದ ಕಾಂಪ್ಲೆಕ್ಸ್ ನೇಮ್ ಏನು, ಸೋಡಿಯಂ ಟೆಟ್ರಾಹೈಡ್ರಾಕ್ಸಿ ಅಲ್ಯೂಮಿನೇಟ್ 3 ಇಂಡಿಕೇಟ್ ಮಾಡುತ್ತೆ. Position. 3 ಎಸ್ ಆಕ್ಸಿಡೇಷನ್ ಸ್ಟೇಟ್ ನ ಇಂಡಿಕೇಟ್ ಮಾಡುತ್ತೆ. ಓಕೆ, ಸೊ ಅಲ್ಲಿರುವಂತಹ ಅಲ್ಯೂಮಿನಿಯಂ ಮೆಟಲ್ ಆಕ್ಸಿಡೇಷನ್ ಸ್ಟೇಟ್ ನ ಇಂಡಿಕೇಟ್ ಮಾಡ್ತಿದೆ. ಬಿಕಾಸ್ ಸೋಡಿಯಂ however it cannot able to have a oxidation state of +3. ಸೋಡಿಯಂ ಚಾನ್ಸೇ ಇಲ್ಲ +3 ತಗೊಳ್ಳೋದು. ಸೊ ಹಾಗಾಗಿ ಅಲ್ಯೂಮಿನಿಯಂ ಆಕ್ಸಿಡೇಷನ್ ಸ್ಟೇಟ್ ನ ಅಲ್ಲಿ ಇಂಡಿಕೇಟ್ ಮಾಡ್ತಾ ಇದೆ. ಅದೇ ರೀತಿ ನೀವು ಗ್ಯಾಲಿಯಂ ನೋಡಬಹುದು. ಗ್ಯಾಲಿಯಂ ಇಸ್ ಆಲ್ಸೋ ಫಾರ್ಮಿಂಗ್ ಎ ಕಾಂಪ್ಲೆಕ್ಸ್. ಬಟ್ ನೆಕ್ಸ್ಟ್ ನೀವು ಬಂದ್ರೆ ಇಂಡಿಯಂ ಥ್ಯಾಲಿಯಂ ಡು ನಾಟ್ ರಿಯಾಕ್ಟ್ ವಿತ್ ಆಲ್ಕಲೀಸ್. ಇಂಡಿಯಂ ಮತ್ತೆ ಥ್ಯಾಲಿಯಂ ಏನಿದೆ ಅವು ಆಲ್ಕಲಿ ಜೊತೆ ರಿಯಾಕ್ಟ್ ಆಗಲ್ಲ ಬಿಕಾಸ್ ಆಫ್ ಇನರ್ಟ್ ಪೇರ್ ಎಫೆಕ್ಟ್. ಅರ್ಥ ಆಗ್ತಿದ್ಯಾ? ಓಕೆ, hope second batch students are able to understand my classes. I don't know whether I am able to reach you people or not. I'm just trying my best. Okay, so if you have any doubts you can ask. Okay, so ಅದೇ ರೀತಿ ನೆಕ್ಸ್ಟ್ ಆಕ್ಷನ್ ಆಫ್ ಆಸಿಡ್ ಮತ್ತೆ ಆಲ್ಕಲಿಲಿ you have just seen ಯಾವ್ದೆಲ್ಲ ಏನ್ ರಿಯಾಕ್ಟ್ ಆಗುತ್ತೆ, ವಾಟ್ ಆರ್ ದ ಪ್ರಾಡಕ್ಟ್ಸ್ we are going to get. ಅಂಡ್ ಇಂಡಿಯಂ ಮತ್ತೆ ಥ್ಯಾಲಿಯಂ ಇಲ್ಲಿ ರಿಯಾಕ್ಟ್ ಆಗಲ್ಲ ಬಿಕಾಸ್ ಆಫ್ ಇನರ್ಟ್ ಪೇರ್ ಎಫೆಕ್ಟ್. ನೆಕ್ಸ್ಟ್ ವಾಟ್ ವಿ ಹ್ಯಾವ್ ಇಸ್ ದ ರಿಯಾಕ್ಷನ್ ವಿತ್ ಹ್ಯಾಲೋಜನ್ಸ್ ಅಥವಾ ಆಕ್ಷನ್ ಆಫ್ ಹ್ಯಾಲೋಜನ್ಸ್. 13th ಗ್ರೂಪ್ ಎಲಿಮೆಂಟ್ಸ್ ಹ್ಯಾಲೋಜನ್ ಜೊತೆ ರಿಯಾಕ್ಟ್ ಆಗಿ ಇಟ್ ಫಾರ್ಮ್ಸ್ ಟ್ರೈಹ್ಯಾಲೈಡ್ಸ್. ಟ್ರೈಹ್ಯಾಲೈಡ್ಸ್ ನ ಫಾರ್ಮೇಶನ್ ಮಾಡುತ್ತೆ. ಥ್ಯಾಲಿಯಂಗೆ ಒಂದು ಎಕ್ಸೆಪ್ಷನ್ ಕೊಟ್ಬಿಟ್ಟಿದ್ದಾರೆ. ನಾನು ಹೇಳಿದೆ ಥ್ಯಾಲಿಯಂಗೆ ಸ್ಟೆಬಿಲಿಟಿ ನಿಮ್ಗೆ ಗೊತ್ತು, ಆಕ್ಸಿಜನ್ ಇದು ಸ್ಟೆಬಿಲಿಟಿ ಯಾವ್ದಿರುತ್ತೆ ಅಂತ. ಸೊ ಹಾಗಾಗಿ ಥ್ಯಾಲಿಯಂ ಟ್ರೈಹ್ಯಾಲೈಡ್ ಫಾರ್ಮೇಶನ್ ಮಾಡಲ್ಲ ಥ್ಯಾಲಿಯಂ. ಓಕೆ ನೋಡಿ, ಅಲ್ಲಿ ಆಲ್ ಪಾಸಿಬಲ್ ಹ್ಯಾಲೈಡ್ಸ್ ಹ್ಯಾವ್ ಬೀನ್ ಪ್ರಿಪೇರ್ಡ್ ಫಾರ್ ಆಲ್ ಗ್ರೂಪ್ 13 ಎಲಿಮೆಂಟ್ಸ್. ಅಂದ್ರೆ ಆ ಫ್ಯಾಮಿಲಿಲಿ ಬರುವಂತಹ ಎಲ್ಲಾ ಎಲಿಮೆಂಟ್ಗಳು ಹ್ಯಾಲೈಡ್ ನ ಫಾರ್ಮೇಶನ್ ಮಾಡಿರುತ್ತೆ. ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು, ಒಂದು ಜನರಲ್ ರಿಯಾಕ್ಷನ್ ಅವ್ರು ಕೊಟ್ಟಿದ್ದಾರೆ ಇಲ್ಲಿ. ದಿಸ್ ಇಸ್ ದ ಜನರಲ್ ರಿಯಾಕ್ಷನ್ ದೇ ಹ್ಯಾವ್ ಗಿವನ್. ಮೆಟಲ್ reacts with halogen at higher temperature. It gives compound of the form MX3. ಅಂದ್ರೆ ಟ್ರೈಹ್ಯಾಲೈಡ್ಸ್ ಅಂತ ಅರ್ಥ. ಅದು MX3 ಫಾರ್ಮ್. MX3 ಫಾರ್ಮ್ ಮತ್ತೆ MX5 ಫಾರ್ಮ್ ಅಂತ ಸಿಗುತ್ತೆ. ಟ್ರೈಹ್ಯಾಲೈಡ್ಸ್ ಮತ್ತೆ ಪೆಂಟಾಹ್ಯಾಲೈಡ್ಸ್. ನಮಗಿಲ್ಲಿ ಸಿಗ್ತಾ ಇರೋದು ಯಾವ್ದು, ಟ್ರೈಹ್ಯಾಲೈಡ್ಸ್. ಪೆಂಟಾಹ್ಯಾಲೈಡ್ಸ್ ಇಲ್ಲಿ ಫಾರ್ಮೇಶನ್ ಆಗಕ್ ಆಗಲ್ಲ. ಗೊತ್ತಾಗಿದೆ ಅದು? ಓಕೆ, ಸೊ ಅದೇ ರೀತಿ ಥ್ಯಾಲಿಯಂ ಒಂದಕ್ಕೆ ಎಕ್ಸೆಪ್ಷನ್ ಇದೆಯಪ್ಪ ಇಲ್ಲಿ. ಥ್ಯಾಲಿಯಂ ಏನ್ ಮಾಡುತ್ತೆ, ಮೋನೋಹ್ಯಾಲೈಡ್ ಫಾರ್ಮೇಶನ್ ಮಾಡುತ್ತೆ. ಹೌದಾ? ಡ್ಯೂ ಟು ಆಕ್ಸಿಡೈಸಿಂಗ್ ಕ್ಯಾರೆಕ್ಟರ್ Thallium-3 coupled with the reducing character of Cl- and Br-. Strong reducing character of I- ion.
ಸಿನ್ಸ್ ಟ್ಯಾಲಿಯಂ ಟ್ರೈಕ್ಲೋರೈಡ್ ಏನಿದೆ ಇಲ್ಲಿ TlCl3 ಏನಿದೆ ಅದು ಹ್ಯಾಸ್ ಆಕ್ಸಿಡೈಸಿಂಗ್ ಕ್ಯಾರೆಕ್ಟರ್. ಸೊ ಅದಕ್ಕೋಸ್ಕರ ಏನಾಗುತ್ತೆ, ಅದು ನಮಗೆ TlCl3 ಇರೋದು ಅಂದ್ರೆ obviously TlCl3 ಅಥವಾ TlBr3 is not going to be in the stable state. So it always tries to be in the TlCl ಅಥವಾ TlBr state. ಸೊ ಅದಕ್ಕೆ ಅದೇನಾಗ್ಬಿಡುತ್ತೆ ನಮಗೆ it gets oxidized to TlCl ಮತ್ತೆ TlBr ಫಾರ್ಮ್ಗೆ. ಮತ್ತೆ ನಿಮ್ಗೆ TlI3 does not exist because of the strong reducing character of I minus ಕ್ಯಾರೆಕ್ಟರ್ ಸ್ಟ್ರಾಂಗ್ ಇರೋದ್ರಿಂದ ಸೊ ಅದೇನಾಗಲ್ಲ, ನಮ್ಗೆ ಎಕ್ಸಿಸ್ಟ್ ಆಗಲ್ಲ. ಸೊ ಇಲ್ಲಿ ನೀವು ಅರ್ಥ ಮಾಡ್ಕೊಬೇಕಾಗಿರೋದು ಇಸ್ ವೆರಿ ಕ್ಲಿಯರ್ ದಟ್ ಟ್ರೈಹ್ಯಾಲೈಟ್ಸ್ ಆಫ್ ದಿಸ್ ಫ್ಯಾಮಿಲಿ ಇಸ್ ಗೋಯಿಂಗ್ ಟು ಫಾರ್ಮ್ ಅಪ್ ಟು ಇಂಡಿಯಂ, ಬಟ್ ಎಕ್ಸೆಪ್ಷನ್ ಒಂದೇ ಯಾವ್ದಕ್ಕೆ, ಥ್ಯಾಲಿಯಂಗೆ. ಥ್ಯಾಲಿಯಂ ಕೆನಾಟ್ ಫಾರ್ಮ್ ಟ್ರೈಹ್ಯಾಲೈಟ್ಸ್. ಸೊ ಥ್ಯಾಲಿಯಂ ಕ್ಯಾನ್ ಎಕ್ಸಿಸ್ಟ್ ಇನ್ ಅ monohalide form. Is that clear? Yes. ಓಕೆ. ಸೊ ಹಾಗಾಗಿ ನೆಕ್ಸ್ಟ್ ನಾವು ನೋಡೋದಾದ್ರೆ ಇಲ್ಲಿನ ಅಬ್ಸರ್ವ್ ಮಾಡ್ಬೋದು, ಅದನ್ನೇ ಕೊಟ್ಟಿದ್ದಾರೆ. ಎಲಿಮೆಂಟ್ಸ್ ಹ್ಯಾಲೋಜನ್ ಜೊತೆ ರಿಯಾಕ್ಟ್ ಆಗಿ ಹ್ಯಾಲೈಡ್ ಫಾರ್ಮೇಶನ್ ಮಾಡುತ್ತೆ EX3 ಫಾರ್ಮ್ ಅಲ್ಲಿ. ನೋಡಿ BF3 AlCl3 ಫಾರ್ಮೇಶನ್ ಆಗಿದೆ. ಸೊ ಈ ಟ್ರೈಹ್ಯಾಲೈಡ್ಸ್ ಏನ್ ಫಾರ್ಮೇಶನ್ ಆಗಿದೆ, ದೇ ಆರ್ ಎಲೆಕ್ಟ್ರಾನ್ ಡಿಫಿಷಿಯಂಟ್. ನಾನು ನಿನ್ನೆ ಕ್ಲಾಸ್ ಅಲ್ಲಿ ಕೂಡ ಅದನ್ನೇ ಹೇಳಿದೆ. ದೀಸ್ ಟ್ರೈಹ್ಯಾಲೈಡ್ಸ್ ವಾಟ್ ಆರ್ ಗೋಯಿಂಗ್ ಟು ಫಾರ್ಮ್, ದೇ ಆರ್ ಎಲೆಕ್ಟ್ರಾನ್ ಡಿಫಿಷಿಯಂಟ್ ಅಂತ. ಎಲೆಕ್ಟ್ರಾನ್ ಡಿಫಿಷಿಯಂಟ್ ಏನಾಗಿ ಆಕ್ಟ್ ಮಾಡುತ್ತೆ, ಲಿವಿಸ್ ಆಸಿಡ್ ಆಗಿ ಆಕ್ಟ್ ಮಾಡುತ್ತೆ. ಸೊ ಅದು ಅಮೋನಿಯಾ ವಿಚ್ ಆಸ್ ಅ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ವಿಚ್ ಆಕ್ಟ್ಸ್ as a Lewis base. ಅದರಿಂದ ಎಲೆಕ್ಟ್ರಾನ್ ತಗೊಂಡು ನೋಡಿ ನೀವು ಸ್ಟ್ರಕ್ಚರ್ ಅಬ್ಸರ್ವ್ ಮಾಡ್ಬೋದು, ಈ ತರ ಸ್ಟ್ರಕ್ಚರ್ ಫಾರ್ಮೇಶನ್ ಮಾಡುತ್ತೆ. ಓಕೆ. ಈ ಒಂದು ಬಾಂಡ್ ಆಗಿದೆಯಲ್ಲ ಅಮೋನಿಯಾದಿಂದ ಬೋರಾನ್ಗೆ, ಅದು ಕೋಆರ್ಡಿನೇಟ್ ಬಾಂಡ್. ಅಮೋನಿಯಿಂದ ಬೋರಾನ್ ಇದೆಯಲ್ಲ ಅದು ಕೋಆರ್ಡಿನೇಟ್ ಬಾಂಡ್. ಸೊ ಇದರಿಂದ ಏನ್ ಮಾಡ್ಕೊಳ್ಳುತ್ತೆ, ಅದು ಬೋರಾನ್ ಸ್ಟೆಬಿಲಿಟಿ ಅಟೈನ್ ಮಾಡುತ್ತೆ. ಸೊ ಆಸ್ ಐ ಟೋಲ್ಡ್ ಇನ್ ದ ಯೆಸ್ಟರ್ಡೇ ಕ್ಲಾಸ್ ಆಲ್ಸೋ ಅಬೌಟ್ ಅಲ್ಯೂಮಿನಿಯಂ ಕ್ಲೋರೈಡ್. ಸೊ ಅಲ್ಯೂಮಿನಿಯಂ ಕ್ಲೋರೈಡ್ ಸ್ಟೆಬಿಲಿಟಿನ ಹೇಗೆ ಅಟೈನ್ ಮಾಡುತ್ತೆ ಅಂತ ನೆನ್ನೆ ಹೇಳಿದ್ದೇನೆ. ಓಕೆ. ಸೊ ಈ ಫಾರ್ಮ್ ಅಲ್ಲಿ ಏನ್ ಮಾಡುತ್ತೆ, ಅಲ್ಯೂಮಿನಿಯಂ ಕ್ಲೋರೈಡ್ ಇಸ್ ಗೋಯಿಂಗ್ ಟು ಅಟೈನ್ ದ ಸ್ಟೆಬಿಲಿಟಿ. ಯು ಕ್ಯಾನ್ ಸಿ ದ ಸ್ಟ್ರಕ್ಚರ್. ನೆನ್ನೆ ನಾವು ಅದೇ ಸ್ಟ್ರಕ್ಚರ್ ಡಿಸ್ಕಸ್ ಮಾಡಿದ್ವಿ. ಓಕೆ. ಸೊ ಡೈಮರ್ ಫಾರ್ಮೇಶನ್ ಮಾಡುತ್ತೆ ಅಂತ ನಾನು ಹೇಳಿದ್ದೆ, ರೈಟ್? ಸೊ ಇಟ್ ಈಸ್ ಫಾರ್ಮಿಂಗ್ ಎ ಡೈಮರ್ ಹಿಯರ್. ಸೊ ನೀವು ಅಬ್ಸರ್ವ್ ಮಾಡ್ಬೋದು, ಬಾಂಡ್ ಲೆಂತ್ ಮತ್ತೆ ಬಾಂಡ್ ಆಂಗಲ್ ಕೊಟ್ಟಿದ್ದಾರೆ. ಸೊ ಅಲ್ಯೂಮಿನಿಯಂ ಕೂಡ ಎಲೆಕ್ಟ್ರಾನ್ ಡಿಫಿಷಿಯಂಟ್ ಸ್ಪೀಸೀಸ್ ಆಗಿರೋದ್ರಿಂದ ಅದು ಏನ್ ಮಾಡುತ್ತೆ, ಬೈ ಫಾರ್ಮಿಂಗ್ ಎ ಡೈಮರ್ ಇಟ್ ಸ್ಯಾಟಿಸ್ಫೈಸ್ ಇಟ್ಸ್ ಆಕ್ಟೇಟ್ ಕಾನ್ಫಿಗರೇಷನ್. ಕ್ಲಿಯರ್ ಆಗಿದೆ ಇದು? ಸೊ ಏನಾದ್ರೂ ಡೌಟ್ಸ್ ಇದೆಯಾ ಅಪ್ ಟು ಹಿಯರ್ ಫಾರ್ ಯು ಪೀಪಲ್? Okay. After this, let's see, we have anomalous behavior of boron. ನಾನು ಬಿಗಿನಿಂಗ್ ಅಲ್ಲೇ ಹೇಳಿದ್ದೆ, ಸೆಕೆಂಡ್ ಪೀರಿಯಡ್ ಅಲ್ಲಿ ಬರುವಂತ ಎಲಿಮೆಂಟ್ಸ್ ಏನ್ ಮಾಡುತ್ತೆ, ಅನಾಮಲಸ್ ಬಿಹೇವಿಯರ್ ನ ಎಕ್ಸಿಬಿಟ್ ಮಾಡುತ್ತೆ. ಸೊ ಈಗ ಬೋರಾನು ಕೂಡ ಇಲ್ಲಿ ಅನಾಮಲಸ್ ಬಿಹೇವಿಯರ್ ನ ಎಕ್ಸಿಬಿಟ್ ಮಾಡ್ತಾ ಇದೆ. ಸೊ ರೀಸನ್ಸ್ ಏನು ಅನಾಮಲಸ್ ಬಿಹೇವಿಯರ್ ತೋರ್ಸಕ್ಕೆ? Small size. Very good. Electronegativity. High electronegativity. Atomic radii. Absence of DR. Very good. More So, ionization energy, Making high electronegativity. more ionization. Absence of d orbital, vacant d orbital ಇರಲ್ಲ.
ಸೊ ಇವೆಲ್ಲ ಏನಾಗಿರುತ್ತೆ ರೀಸನ್ ಆಗಿರುತ್ತೆ ಟು ದ ಅನಾಮಲಸ್ ಬಿಹೇವಿಯರ್ ಆಫ್ ಬೋರಾನ್. ಸೊ ಈಗ ಏನೆಲ್ಲ ಪ್ರಾಪರ್ಟೀಸ್ ಇದೆ ನೋಡೋಣ. ರೀಸನ್ಸ್ ಆಲ್ರೆಡಿ ಆಸ್ ಐ ಟೋಲ್ಡ್, ಯು ಕ್ಯಾನ್ ಸಿ ದ ರೀಸನ್ಸ್ ಹಿಯರ್. ರೀಸನ್ಸ್ ಫಾರ್ ದ ಅನಾಮಲಸ್ ಬಿಹೇವಿಯರ್ ಆಫ್ ಬೋರಾನ್. ನೀವ್ ಹೇಳಿದ್ರೆ absence of vacant d orbital, absolutely right. Very small size, again it's right. High electronegativity ನೀವು ನೋಡಬಹುದು. ಹೈ ಅಯನೈಸೇಷನ್ ಎಂಥಾಲ್ಪಿ, ನೀವು ಎಲೆಕ್ಟ್ರೋನೆಗೆಟಿವಿಟಿ, ಅಯನೈಸೇಷನ್ ಎಂಥಾಲ್ಪಿ, ಅಟಾಮಿಕ್ ಸೈಜ್ ಇಷ್ಟು ನೀವು ಗೊತ್ತಿದೆ. ನೀವೇ ಈಗ ತಾನೇ ಫಿಸಿಕಲ್ ಟ್ರೆಂಡ್ಸ್ ಓದಿದ್ದೀರಾ. ಸೊ ನಿಮ್ಗೆ ಗೊತ್ತಾಗಿದೆ ಅದು. ಆಬ್ಸೆನ್ಸ್ ಆಫ್ ವೇಕೆಂಟ್ ಡಿ ಆರ್ಬಿಟಲ್ ಇದ್ದೇ ಇದೆ ಬಿಕಾಸ್ ಆಫ್ ದ ಸ್ಮಾಲ್ ಸೈಜ್. ಓಕೆ, ಸೊ ದೀಸ್ ಆರ್ ದ ರೀಸನ್ಸ್. ಸೊ ಹಾಗಾದ್ರೆ ಏನು ಡಿಫರೆನ್ಸಸ್ ಇದೆ ಫ್ರಮ್ ದ ಅದರ್ ಎಲಿಮೆಂಟ್ಸ್ ಆಫ್ ದ ಫ್ಯಾಮಿಲಿ ಅನ್ನೋದನ್ನ ನಾವಿಲ್ಲಿ ಅಬ್ಸರ್ವ್ ಮಾಡಬೇಕು. ಬೋರಾನ್ is a hard black colored non-metal. Actually it is a metalloid. Don't get confused with the metalloid and a non-metal. Okay. Even if we say it as, even if we call it as a non-metal, or if we call it as a metalloid, not an issue. But it is not at all a metal. ಅದನ್ನ ನೆನ್ಪಿಟ್ಕೊಳ್ಳಿ. ಸೊ ಬೋರಾನ್ is a hard black colored non-metal, while other elements of the family are soft white metal. ನೋಡಿ ಡಿಫ್ರೆನ್ಸಸ್. ಓಕೆ, ಸೊ ಅದು ಒಂದು ಡಿಫ್ರೆನ್ಸಸ್. ಬೋರಾನು ಹಾರ್ಡ್ ಬ್ಲಾಕ್ ಕಲರ್ ನಾನ್ ಮೆಟಲ್, ಬೇರೆ ಎಲ್ಲ ನಿಮ್ಗೆ ವೈಟ್ ಕಲರ್ ಇರುತ್ತೆ. ನೀವು ಇಲ್ಲಿ ಅಬ್ಸರ್ವ್ ಇಲ್ಲಿ ಅಬ್ಸರ್ವ್ ಮಾಡ್ತಿದ್ದೀರಾ? ಸೊ ಸಿ ಹಿಯರ್, ಅಲ್ಯೂಮಿನಿಯಂ, ಗ್ಯಾಲಿಯಂ, ಇಂಡಿಯಂ ಅಂಡ್ ಥ್ಯಾಲಿಯಂ ಕಲರ್ ನೀವು ಅಬ್ಸರ್ವ್ ಮಾಡಿ. ಇದು ಬೋರಾನು, ಈ ಬೋರಾನ್ ಕಲರ್ ನೀವು ಅಬ್ಸರ್ವ್ ಮಾಡಿ. ಡಿಫ್ರೆನ್ಶಿಯೇಟ್ ಮಾಡ್ಬೋದಲ್ವಾ? Okay. And even they have represented the crystalline form as well as amorphous form of boron. Clear? So alla ನೀವು ಅಬ್ಸರ್ವ್ ಮಾಡಬಹುದು ಕ್ರಿಸ್ಟಲಿನ್ ಫಾರ್ಮ್ ಆಫ್ ಬೋರಾನ್ ಹೆಂಗಿದೆ, ಅಮರ್ಫಸ್ ಫಾರ್ಮ್ ಆಫ್ ಬೋರಾನ್ ಹೇಗಿದೆ. ಅಂಡ್ ನೆಕ್ಸ್ಟ್ ಪಾಯಿಂಟ್ ನಾವು ಹೋಗೋದಾದ್ರೆ, boron shows allotropy but other elements does not shows allotropy. ಗೊತ್ತಿದೆಯಾ allotropy ಅಂದ್ರೆ ಎಲ್ರಿಗೂ? ಹೇಳಿ, allotropy ಅಂದ್ರೆ ಏನು? Different forms, chemical and physical. ಫಿಸಿಕಲ್ ಕೆಮಿಕಲ್ ಎರಡ, ಬರೀ ಫಿಸಿಕಲ್ ಒಂದ? Physical and chemical. ಎರಡು ಬರಲ್ಲ. Physical and ಫಿಸಿಕಲ್ ಒಂದೇ. ಎಕ್ಸಿಸ್ಟೆನ್ಸ್ ಆಫ್ ಟೂ ಆರ್ ಮೋರ್ ಡಿಫರೆಂಟ್ ಫಿಸಿಕಲ್ ಫಾರ್ಮ್ ಆಫ್ ಎ ಎಲಿಮೆಂಟ್. ಒಂದೇ ಎಲಿಮೆಂಟ್ ಡಿಫರೆಂಟ್ physical form. Yes. Okay. Properties. ಅಂದ್ರೆ ಫಿಸಿಕಲ್ ಫಾರ್ಮ್. ಈಗ ನಿಮ್ಗೆ ಗೊತ್ತು ಡೈಮಂಡ್ ಮತ್ತೆ ಗ್ರಾಫೈಟ್. ಡೈಮಂಡ್ ಹಾರ್ಡ್, ಗ್ರಾಫೈಟ್ ಸಾಫ್ಟ್. ಫಿಸಿಕಲ್ ಪ್ರಾಪರ್ಟೀಸ್ ಬೇರೆ, ಫಿಸಿಕಲ್ ಫಾರ್ಮ್ಸ್ ಬೇರೆ ಅಲ್ವಾ? ಬಟ್ ಇರೋದ ಎರಡರಲ್ಲೂ ಕಾರ್ಬನ್. ಸರ್ ಬೋರಾನ್ ಆಲೋಟ್ರೋಪಿ ಯಾವ್ದು ಬರುತ್ತೆ? ಬೋರಾನ್ದು ನಮ್ಗೆ ಇಲ್ಲಿ ಆಕ್ಚುಲಿ ಒಂದು ಆಲ್ಫಾ ಮತ್ತೆ ಇನ್ನೊಂದು ಬೀಟಾ ಅಂತ ಎರಡು ಬರುತ್ತೆ. ಆಕ್ಚುಲಿ ಅಲ್ಲಿ ನಮ್ಗೀಗ ಇದ್ರ ತರ ಸಿಗಲ್ಲ. ಲೈಕ್ ಯಾವ ತರ ಕಾರ್ಬನ್ ತರ ನಮ್ಗೆ ಡೈಮಂಡ್ ಇದ್ರ ಸಿಗಲ್ಲ. ನಮ್ಗೆ ಇಲ್ಲಿ ಸಿಗೋದು ಹೆಂಗಂದ್ರೆ, ಇಲ್ಲಿ ಆಲ್ಫಾ ರೋಂಬೋಹೆಡ್ರಲ್ ಬೋರಾನ್ ಮತ್ತೆ ಬೀಟಾ ರೋಂಬೋಹೆಡ್ರಲ್ ಬೋರಾನ್, ಓಕೆ, ಗಾಮಾ ಬೋರಾನು, ಈ ತರ ಸಿಗುತ್ತೆ ನಮ್ಗೆ ಅಲೋಟ್ರೋಪ್ಸ್ ಬೋರಾನ್ದು. ಗೊತ್ತಾಗ್ತಿದ್ಯಾ?
ಸೊ ಅದರಲ್ಲಿ ಅಂದ್ರೆ ಇಲ್ಲಿ ಅಲೋಟ್ರೋಪ್ಸ್ ಆಫ್ ಬೋರಾನ್ ಯಾವ್ದಿರುತ್ತೆ ಅಂದ್ರೆ ಬೀಟಾ ರೋಂಬೋಹೆಡ್ರಲ್ ಅಥವಾ ಆಲ್ಫಾ ರೋಂಬೋಹೆಡ್ರಲ್. ಅದೇ ರೀತಿ ಬೀಟಾ ಟೆಟ್ರಾಗೋನಲ್ ಮತ್ತೆ ಆಲ್ಫಾ ಟೆಟ್ರಾಗೋನಲ್. ಈ ರೋಂಬೋಹೆಡ್ರಲ್ ಟೆಟ್ರಾಗೋನಲ್ ಏನ್ ಹೇಳ್ತಿದ್ದೀನಲ್ವಾ, ಇದು ಬೋರಾನ್ ಕ್ರಿಸ್ಟಲಿನ್ ಫಾರ್ಮ್. ಕ್ರಿಸ್ಟಲಿನ್ ಫಾರ್ಮ್ ಅಲ್ಲಿ ಇದ್ದಾಗ ಬೋರಾನ್ದು ಆ ಕ್ರಿಸ್ಟಲಿನ್ ಫಾರ್ಮ್ ಗಳಿಗೆ ನಾವು ಹೆಸರು ಕೊಡ್ತೀವಿ. ನಮ್ಗೆ ಇಲ್ಲಾಂದ್ರೂ 9 ಡಿಫ್ರೆಂಟ್ ಕ್ರಿಸ್ಟಲಿನ್ ಫಾರ್ಮ್ಸ್ ಇರುತ್ತೆ. ರೋಂಬೋಹೆಡ್ರಲ್, ಮೋನೋಕ್ಲಿನಿಕ್, ಟ್ರೈಕ್ಲಿನಿಕ್, ಕ್ಯೂಬಿಕ್ ಅಂತ. ಸೊ ಇದರಲ್ಲಿ ಆ ಬೋರಾನ್ ಏನಿದೆ ಡಿಫ್ರೆಂಟ್ ಫಾರ್ಮ್ ನ ಎಕ್ಸಿಬಿಟ್ ಮಾಡುತ್ತೆ. ಯಾವ ಡಿಫ್ರೆಂಟ್ ಫಾರ್ಮ್ಸ್ ಅಂದ್ರೆ ಇದೊಂದು ರೋಂಬೋಹೆಡ್ರಲ್, ಟೆಟ್ರಾಗೋನಲ್, ಈ ತರ ಡಿಫ್ರೆಂಟ್ ಅಲೋಟ್ರೋಪಿಕ್ ಫಾರ್ಮ್ಸ್ ನ ಎಕ್ಸಿಬಿಟ್ ಮಾಡುತ್ತೆ. ಗೊತ್ತಾಗಿದ್ಯಾ? ಮತ್ತೆ ಬೇರೆ ಎಲಿಮೆಂಟ್ಸ್ ಆಫ್ ದಿಸ್ ಫ್ಯಾಮಿಲಿ ವಿಲ್ ನಾಟ್ ಫಾರ್ಮ್ ಎನಿ ಅಲೋಟ್ರೋಪಿ. ಕ್ಲಿಯರ್ ಆರ್ ನಾಟ್? ಸೊ ನೆಕ್ಸ್ಟ್ ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು. ಇದು ನೋಡಿ, ಇಲ್ಲಿ ನಿಮ್ಗೆ ಕಾಣಿಸ್ತಿದೆಯಲ್ವಾ, ಇದು ಸ್ಟ್ರಕ್ಚರ್, ಕ್ರಿಸ್ಟಲಿನ್ ಸ್ಟ್ರಕ್ಚರ್ ಬೋರಾನ್. ಇದು ನೋಡಿ, ಐಕೋಸಾಹೆಡ್ರಾನ್ ಅಂತ ಇದೆ. B12 ಅಂದ್ರೆ B12 ಹೇಳಿದ್ನಲ್ಲ ನಾನು, ಏನು ಬೋರಾನ್ದು ಐಸೋಟೋಪ್ಸ್. ನೀವು ಇದನ್ನ ನೆನ್ಪಿಟ್ಕೊಳ್ಳಿಯಪ್ಪ, ಇದು ತುಂಬಾ ಇಂಪಾರ್ಟೆಂಟ್. ಐಕೋಸಾಹೆಡ್ರಾನ್ ಇಸ್ ದ ಕ್ರಿಸ್ಟಲಿನ್ ಫಾರ್ಮ್ ಆಫ್ ಬೋರಾನ್. ಬೋರಾನ್ ಕ್ರಿಸ್ಟಲಿನ್ ಫಾರ್ಮ್ ಗೆ ಹೆಸರು ಏನು ಅಂದ್ರೆ ಐಕೋಸಾಹೆಡ್ರಾನ್. ಓಕೆ, ಸೊ ಅದು ನೋಡಿ, ಬೋರಾನ್ ಈ ತರ ಎಕ್ಸಿಸ್ಟ್ ಆಗದ್ ನಮ್ಗೆ. ಈ ಒಂದು ನಿಮ್ಗೆ ರೌಂಡ್ ಕಾಣಿಸ್ತಿದ್ಯಲ್ವಾ, ಇದು ದಿಸ್ ಇಸ್ ಬೋರಾನ್. ಇದು ಬೋರಾನ್ ಆಟಮ್ಗಳು. ಇಲ್ಲೆಲ್ಲ ಬೋರಾನ್ ಆಟಮ್ಗಳು ಲಿಂಕ್ ಆಗಿರೋದು ಇದು ಈ ತರ. Okay, so among the elements of group 13, boron has the highest melting point and boiling point. ಈ ತರ ಸ್ಟ್ರಕ್ಚರ್ ಇದ್ರೆ ಇರಲೇಬೇಕಲ್ಲ. Okay, and has the most stable hydride. ಬರ್ಕೋಬೇಕು, ಇವೆಲ್ಲ ಪಾಯಿಂಟ್ಸ್ ಇಂಪಾರ್ಟೆಂಟ್. ಗ್ಯಾಲಿಯಂ ಸ್ಟ್ರಕ್ಚರ್ ಯಾವುದು? I'm not very sure whether it's the gallium structure anta. I'll just check once and tell you people. But idu boron the structure, idu nimge ನೆನಪಿರಲಿ ಸಾಕು. ಆಮೇಲೆ ಬೋರಾನು ಅದೇ ಹೈಯೆಸ್ಟ್ ಮೆಲ್ಟಿಂಗ್ ಪಾಯಿಂಟ್ ಮತ್ತೆ ಬಾಯ್ಲಿಂಗ್ ಪಾಯಿಂಟ್, ಅಂಡ್ ಆಲ್ಸೋ ಆಸ್ ದ ಮೋಸ್ಟ್ ಸ್ಟೇಬಲ್ ಹೈಡ್ರೈಡ್. ಸ್ಟೇಬಲ್ ಹೈಡ್ರೈಡ್, ಬೋರಾನ್ ಹೈಡ್ರೈಡ್ BH3 ಗೊತ್ತಿದೆ ಅಲ್ವಾ ನಿಮ್ಗೆ? S3 ಆಕ್ಸಿಡೇಷನ್ ಸ್ಟೇಟ್, ಮೋಸ್ಟ್ ಸ್ಟೇಬಲ್ ಫಾರ್ಮ್, ಅದಕ್ಕೆ ಅದು ಸ್ಟೇಬಲ್ ಇರುತ್ತೆ. ದೆನ್ ಇಲ್ಲಿ ನಿಮ್ಗೆ ಗೊತ್ತೇ ಇದೆಯಪ್ಪ, ಇದು ಈ 4ನೇ ಪಾಯಿಂಟ್, ನಾನೇನು ಜಾಸ್ತಿ ಹೇಳೋದಿಲ್ಲ ಅದ್ರ ಬಗ್ಗೆ. ಬೋರಾನ್ is not attacked by non-oxidizing acids while other elements are attacked. ಸೊ ಅದು ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಸೊ ನೆಕ್ಸ್ಟ್ ಡಿಫ್ರೆನ್ಸಸ್ ನಾವು ನೋಡೋದಾದ್ರೆ, ಬೋರಾನ್ ಫಾರ್ಮ್ಸ್ ಓನ್ಲಿ ಕೋವೆಲೆಂಟ್ ಕಾಂಪೌಂಡ್. ಇದು ನಿಮ್ಗೆ ಗೊತ್ತಾಯಿದೆ, ಇದು ನೆನ್ನೆ ಕೂಡ ಡಿಸ್ಕಸ್ ಮಾಡಿದ್ವಿ. ಬೋರಾನ್ ಫಾರ್ಮ್ಸ್ ಓನ್ಲಿ ಕೋವೆಲೆಂಟ್ ಕಾಂಪೌಂಡ್ಸ್. ಏನಕ್ಕೆ? ಸ್ಮಾಲ್ ಸೈಜ್. ನೆನ್ಪಿಟ್ಕೋಬೇಕು, ಗೊತ್ತಿದೆ ನಿಮ್ಗೆ, ಅದು ಫಜಾನ್ ರೂಲ್ ಓದಿದಿರಾ, ಸ್ಮಾಲರ್ ದ ಸೈಜ್ ಆಫ್ ಕ್ಯಾಟಯನ್. ಓಕೆನಾ? ಸೊ ಹಂಗಾಗಿ ಬೋರಾನ್ ಏನ್ ಮಾಡುತ್ತೆ, ಇಟ್ ಫಾರ್ಮ್ಸ್ ಎಕ್ಸ್ಟ್ರೀಮ್ಲಿ ಸ್ಮಾಲ್ ಸೈಜ್ ಇರೋದ್ರಿಂದ ಕೋವೆಲೆಂಟ್ ಕಾಂಪೌಂಡ್ ನ ಫಾರ್ಮೇಶನ್ ಮಾಡುತ್ತೆ. ಬಟ್ ಬೇರೆ ಎಲ್ಲ ಅಂದ್ರೆ ಇಲ್ಲಿ ಅಯನಿಕ್, ಈ ಅಲ್ಯೂಮಿನಿಯಂ ಇದೆ ನೋಡಿ, ಅಲ್ಯೂಮಿನಿಯಂ ಒಂದು ಕೋವೆಲೆಂಟ್ ಅಯನಿಕ್ 2 ಫಾರ್ಮೇಶನ್ ಮಾಡುತ್ತೆ ಅಲ್ಯೂಮಿನಿಯಂ. ಬೋರಾನು ಕೋವೆಲೆಂಟ್ 1 ಮಾಡುತ್ತೆ. ಬಟ್ ಬೇರೆ ಎಲ್ಲ ಎಲಿಮೆಂಟ್, ಗ್ಯಾಲಿಯಂ, ಇಂಡಿಯಂ, ಥ್ಯಾಲಿಯಂ ಬರೀ ಅಯನಿಕೆ ಮಾಡೋದು, ಅವ್ ಯಾವ್ದು ಕೋವೆಲೆಂಟ್ ಮಾಡಲ್ಲ. ಬರೀ ಅಲ್ಯೂಮಿನಿಯಂ ಮಾತ್ರ ಕೋವೆಲೆಂಟ್ ಅಯನಿಕ್ 2 ಮಾಡುತ್ತೆ.
ಸರ್ ಪಾರ್ಷಲ್ ಆದ್ರೂ ಕೋವಲೆಂಟ್ ಆರ್ ಅಯೋನಿಕ್ ಇದಿರ್ಬೋದಲ್ವಾ ಕ್ಯಾರೆಕ್ಟರ್ಸ್? ಇರುತ್ತೆ, ಅಂದ್ರೆ ಪರ್ಸೆಂಟೇಜ್ ಆಫ್ ಅಯನಿಕ್ ಕ್ಯಾರೆಕ್ಟರ್ ಜಾಸ್ತಿ ಇರುತ್ತೆ. ಓಕೆ ಸರ್. ಈಗ ನೀವು ಯಾವುದೇ ಒಂದು ಕಾಂಪೌಂಡ್ ಕನ್ಸಿಡರ್ ಮಾಡ್ಬೇಕಾದ್ರೆ ಪರ್ಸೆಂಟೇಜ್ ನೋಡಿದಾಗ ಅಯೋನಿಕ್ ಕ್ಯಾರೆಕ್ಟರ್ ಜಾಸ್ತಿ ಇದ್ರೆ ನಾವು ಅದನ್ನ ಅಯೋನಿಕ್ ಕಾಂಪೌಂಡ್ ಅಂತಾನೆ ಕರೆಯೋದು. ಹಂಗಾಗಿ ನಿಮ್ಗೆ ಬೋರಾನ್ ಇದು ಏನೋ ಗ್ಯಾಲಿಯಂ ಇಂಡಿಯಂ ಥ್ಯಾಲಿಯಂ ಏನ್ ಮಾಡುತ್ತೆ, ಅಯನಿಕ್ ಕಾಂಪೌಂಡ್ಸ್ ಫಾರ್ಮೇಶನ್ ಮಾಡುತ್ತೆ. ಅಲ್ಯೂಮಿನಿಯಂ ಅಯನಿಕ್ ಕೋವಲೆಂಟ್ ಎರಡೂ ಮಾಡುತ್ತೆ. ಬೋರಾನು ಕೋವಲೆಂಟ್ ಒಂದು ಮಾಡುತ್ತೆ. ಅದೇ ರೀತಿ ನೆಕ್ಸ್ಟ್ ಪಾಯಿಂಟ್ ನೀವು ಹೋದ್ರೆ ಓನ್ಲಿ ಬೋರಾನ್ ಕಂಬೈನ್ಸ್ ವಿತ್ ಆಕ್ಟಿವ್ ಮೆಟಲ್ಸ್ ಟು ಫಾರ್ಮ್ ಬೋರೈಡ್ಸ್. ಆಕ್ಟಿವ್ ಮೆಟಲ್ಸ್ ಅಂದ್ರೆ ಯಾವುದು? ಅರ್ತ್ ಮೆಟಲ್ಸ್ಗೆ ತಗೊಂಡಿದ್ದಾರೆ. ಓಕೆ, ಸೊ ಅದರ ಜೊತೆ ಅಂದ್ರೆ ಮೆಗ್ನೀಷಿಯಂ ಆಕ್ಟಿವ್ ಮೆಟಲ್ ಜೊತೆ ರಿಯಾಕ್ಟ್ ಆಗಿ ದೇ ಫಾರ್ಮ್ ಮೆಗ್ನೀಷಿಯಂ ಬೋರೈಡ್, while other metals or other elements of this family do not do that. Okay, ಅಂದ್ರೆ ನೋಡಿ ಇಲ್ಲಿ ಒಂದು ಮೆಟಲ್ ಒಂದು ನಾನ್ ಮೆಟಲ್. ಆಕ್ಟಿವ್ ಮೆಟಲ್ ಬೋರಾನ್ ಮೆಗ್ನೀಷಿಯಂ ಅದ್ರ ಜೊತೆಗೆ ರಿಯಾಕ್ಟ್ ಆಗಿ ಇಟ್ ಫಾರ್ಮ್ಸ್ ಬೋರೈಡ್. ಇದು ಕೂಡ ಒನ್ ಆಫ್ ದ ಇಂಪಾರ್ಟೆಂಟ್ ರಿಯಾಕ್ಷನ್. ಸೊ ಬೋರೈಡ್ ಫಾರ್ಮೇಶನ್ ಮಾಡ್ತಾ ಇದೆ ಅದು. ಅದೇ ರೀತಿ ಬೋರಾನ್ ಡಸ್ ನಾಟ್ ಡಿಕಂಪೋಸ್ ವಾಟರ್ ಆರ್ ಸ್ಟೀಮ್. Thank you, sir. ಸೊ ಅದೇ ರೀತಿ ಬೋರಾನು ಡಸ್ ನಾಟ್ ಡಿಕಂಪೋಸ್ ವಾಟರ್ ಆರ್ ಸ್ಟೀಮ್ ವೈಲ್ ಅದರ್ಸ್ ಡು. ನಾನು ಹೇಳಿದ್ವಿ ವಾಟರ್ ಅಥವಾ ಸ್ಟೀಮ್ ಅನ್ನ ಡಿಕಂಪೋಸ್ ಮಾಡೋದಿಲ್ಲ. ಈಗ ನಾರ್ಮಲ್ ಟೆಂಪರೇಚರ್ ತಗೊಂಡಿದ್ದಾರೆ 25 ಡಿಗ್ರಿ ಸೆಲ್ಸಿಯಸ್ ರೂಮ್ ಟೆಂಪರೇಚರ್, ಯಾವುದೇ ರಿಯಾಕ್ಷನ್ ಆಗೋದಿಲ್ಲ. ಬಟ್ ನೀವು ಟೆಂಪರೇಚರ್ ಸ್ವಲ್ಪ ಜಾಸ್ತಿ ಮಾಡಿದ್ರೆ ಏನಾಗುತ್ತೆ, ಬೋರಾನ್ ರೆಡ್ ಹಾಟ್ ಬೋರಾನ್ ತಗೊಂಡಾಗ ರಿಯಾಕ್ಷನ್ ಆಗುತ್ತೆ. ಸೊ ಅದನ್ನ ಹೇಳ್ತಿದ್ದಾರೆ. ಬಟ್ ಬೇರೆ ಎಲಿಮೆಂಟ್ಸ್ ಎಲ್ಲ ಹಂಗೇನೆ ರಿಯಾಕ್ಷನ್ ಆಗುತ್ತೆ. ಬೋರಾನ್ ಡಿಸಾಲ್ವ್ಸ್ ಇನ್ ಕಾನ್ಸಂಟ್ರೇಟೆಡ್ HNO3 ಫಾರ್ಮಿಂಗ್ H3BO3. ಬೋರಿಕ್ ಆಸಿಡ್. While other elements are passive, especially aluminum and gallium. ಅಲ್ವಾ? ಅಲ್ಯೂಮಿನಿಯಂ ಏನ್ ಮಾಡುತ್ತೆ, ಪ್ಯಾಸಿವ್ ಫಾರ್ಮೇಶನ್ ಅಂದ್ರೆ ಒಂದು ಫಿಲ್ಮ್ ಫಾರ್ಮೇಶನ್ ಮಾಡ್ಕೊಳ್ಳುತ್ತೆ. ಅದೇ ರೀತಿ ಇಲ್ಲಿ ಗ್ಯಾಲಿಯಂ ಕೂಡ ಒಂದು ಫಿಲ್ಮ್ ಫಾರ್ಮೇಶನ್ ಮಾಡ್ಕೊಳ್ಳುತ್ತೆ. ಅಂದ್ರೆ ಗ್ಯಾಲಿಯಂ ಎಲ್ಲಾ ಕೇಸಸ್ ಆಗಲ್ಲ, HNO3 ಜೊತೆ ರಿಯಾಕ್ಟ್ ಆದಾಗ ಮಾಡುತ್ತೆ. Boron halides, due to the absence of d orbital, forms tetrahedral. Rest of the elements, due to the presence of d orbital, forms octahedral. Okay, so boron tetrahedral formation ಮಾಡುತ್ತೆ, absence ಇರೋದ್ರಿಂದ d orbital. ಬಟ್ ಅಲ್ಯೂಮಿನಿಯಂ ಏನ್ ಮಾಡುತ್ತೆ ಅಂದ್ರೆ octahedral ಏನ್ ಬರುತ್ತೆ, ಅವೆಲ್ಲ presence of the d orbitals. d orbitals ಇರೋದ್ರಿಂದ they can all form the they all can form octahedral complexes. ಗೊತ್ತಾಗಿದ್ಯಾ? So some of the chemical properties ಇದೆ which we have already gone through. ಇದು ಮಾಮೂಲಿ ಕೆಮಿಕಲ್ ಪ್ರಾಪರ್ಟೀಸ್ which we have already gone through. ಆಲ್ಕಲಿ ಜೊತೆ ಆಲ್ಕಲಿ ನೋಡಿ, ಅಲ್ಲಿ ನಾನು NaOH ಹೇಳಿದೆ, ಇಲ್ಲಿ ಅಲ್ಲಿ KOH ಯೂಸ್ ಮಾಡಿದ್ರೆ ಇಲ್ಲಿ NaOH ಅದನ್ನು ಯೂಸ್ ಮಾಡ್ಬೋದು, ನಾಟ್ ಎನ್ ಇಶ್ಯೂ. ಬೋರಾನ್ ಜೊತೆ ಆಸಿಡ್ ನ ಕೂಡ ರಿಯಾಕ್ಷನ್ ಮಾಡುವಂಥದ್ದು. ಕ್ಲಿಯರ್ ಆಗಿದೆ ಇಷ್ಟು ಎಲ್ರಿಗೂ? Yes, sir. ಓಕೆ, ಸೊ ನೆಕ್ಸ್ಟ್ ನಿಮ್ಗೆ ಏನು ಕೆಲಸ ಇದೆ ಅಂದ್ರೆ ಯು ಹ್ಯಾವ್ ಟು ಗೋ ಥ್ರೂ ಯೂಸಸ್ ಆಫ್ ಬೋರಾನ್ ಅಂಡ್ ಅಲ್ಯೂಮಿನಿಯಂ. ಓಕೆ, ಬೋರಾನ್ ಮತ್ತೆ ಅಲ್ಯೂಮಿನಿಯಂದು ಯೂಸಸ್ ಏನೆಲ್ಲ ಯೂಸಸ್ ಇದೆ, ಅದೇ ಜೊತೆಗೆ ಅದರದ್ದು ಕಾಂಪೌಂಡ್ಗಳದ್ದು ಯೂಸಸ್ ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ ಬೋರಾಕ್ಸ್ದು, ಬೋರಿಕ್ ಆಸಿಡ್ದು ಏನೇನು ಯೂಸಸ್ ಇದೆ ಅಂತ. ಸೊ ಅದನ್ನ ನೀವು ಒಂದ್ಸಲ ಕೂತ್ಕೊಂಡು ಟೆಕ್ಸ್ಟ್ ಬುಕ್ ಅಲ್ಲಿ ಇರುತ್ತೆ, ಓದಿ. ಓಕೆ, ಯಾವ್ದಾದ್ರು ಗೊತ್ತಾಗಿಲ್ಲ ಅಂದ್ರೆ ಕೇಳಿ. ಸೊ ಕಾಂಪೌಂಡ್ಸ್ ಆಫ್ ಬೋರಾನ್ ಇದೆ ನಮ್ಗೆ.